ಶ್ರೀಗುರುಭ್ಯೋ ನಮಃ. ಸರ್ವತ್ರ ಸರ್ವಕೃತ್ಯಾಪಿ ಹಯಗ್ರೀವಾದಿರೂಪಕಃ ಜ್ಞಾನಾದಿರಕ್ಷಕೋ ವಿಷ್ಣುರ್ಜಾಮದಜ್ಞಾದಿರೂಪವಾನ್ ಜ್ಞಾನಾದ್ಯುತ್ಪಾದಕೋ ನಿತ್ಯಂ ಕೃಷ್ಣಾದಿರ್ದೋಷನಾಶಕಃ ಕಾಲೋಂತಕಃ ಪ್ರಧಾನಂ ಚ ಮೃತ್ಯುರವ್ಯಕ್ತಮೇವ ಚ ಉಚ್ಯತೆ ಪ್ರಕೃತಿ ಸೂಕ್ಷ್ಮ ಶ್ರೀರ್ಭೂರ್ದುರ್ಗೇತಿ ನಾಮಭಿಃ. ಅತಿರೋಹಿತ ವಿಜ್ಞಾನಾತ್ ವಾಯುರಪ್ಯಮೃತ ಸ್ಮೃತಃ ಯದೇವಾದಂತ ಬುದ್ಧ್ಯಮ್ಯ ರಕ್ಷಂತಿ ಪಶುಪಾಲವತ್ ಯಂ ತು ರಕ್ಷಿತುಮಿಚ್ಛಂತಿ ಬುದ್ಧ್ಯಾ ಸಂಯೋಜಯಂತಿದಂ. ಶ್ರೀ ಗುರುಭ್ಯೋ ನಮಃ. ಭಾದ್ರಪದ ಶುಕ್ಲ ಷಷ್ಠಿಯ ಈ ದಿವಸ ಭಾಗವತ ಶ್ರವಣದ ಅಂಗವಾಗಿ ಏಕಾದಶ ಸ್ಕಂಧದ ಪ್ರಮೇಯ ವಿಶೇಷಗಳನ್ನು ನಾವು ಶ್ರವಣ ಮಾಡ್ತಿದ್ದೇವೆ. ಅದರಲ್ಲಿ ದೇಹೇಂದ್ರಿಯ ಪ್ರಾಣ ಮನೋಧಿಯಾಂ ಯೋ ಅಂತ ಏನು 49ನೇ ಶ್ಲೋಕ ಇದೆ. ಅದಕ್ಕೆ ಭಾಗವತ ತಾತ್ಪರ್ಯದ ಏನು ವಿವರ ಇದೆ ಅದನ್ನು ಶ್ರವಣ ಮಾಡ್ತಿದ್ದೇವೆ. ಜನ್ಮಾಧಿಕೃತ ದುಃಖಂತು ದೇಹಮಾನ್ಯ ಸುರಸ್ಯ ಅಂತ ಹೇಳಿ ಈ ಮೊದಲಾದ ಶ್ಲೋಕಗಳಿಂದ ಹುಟ್ಟು ಸಾವು ಇತ್ಯಾದಿಗಳಾದಾಗ ಅದಕ್ಕೆ ನಾವು ಪ್ರತಿಕ್ರಿಯಿಸುವುದು, ನಮಗೆ ಒಂದು ಅಗಾಧವಾದ ದುಃಖ ಆಗ್ತದೆ ಅಂತ ಕಂಡ್ರೂ ಕೂಡ ಈ ದುಃಖ ಎಲ್ಲವೂ ನಮಗೇ ಆಗಿರೋದಿಲ್ಲ. ಇದರಲ್ಲಿ ದುಃಖದ ಒಂದು ದೊಡ್ಡ ಪಾಲು ದೈತ್ಯರಿಗೆ ಹೋಗಿ ಒಂದು ಸಣ್ಣ ಪಾಲು ಮಾತ್ರ ನಮಗೆ ಬಂದಿರ್ತದೆ. ಇದು ಭಗವಂತ ನಮಗೆ ಮಾಡಿದ ಒಂದು ಕರುಣೆ ಅಂತ ನಾವು ಅನುಸಂಧಾನ ಮಾಡಬೇಕು ಅಂತ ಅನ್ನೋದು ನೋಡಿದ್ವಿ. ಅಲ್ಲಿ ಈ ಒಂದು ನಿನ್ನೆ ನಾನು ಹೇಳುವಾಗ ಹುಟ್ಟು ಸಾವುಗಳಿಂದ ಆಗುವ ದುಃಖ ಅಂತ ಹೇಳಿದೆ. ಅದು ಇನ್ನೊಬ್ಬರ ಹುಟ್ಟು ಸಾವುಗಳನ್ನು ನಾವು ನೋಡ್ತಾ ಕುತ್ಕೊಂಡಾಗ, ನಾವು ಸಂಸಾರಕ್ಕೆ ಬಂದ ಮೇಲೆ ಅನೇಕರ ಹುಟ್ಟು ಸಾವುಗಳನ್ನ ನಾವು ಸಾಕ್ಷಿಯಾಗಿ ನೋಡ್ತಾ ಇರ್ತೀವಲ್ಲ, ಅದಕ್ಕೆ ಸಂಬಂಧಪಟ್ಟಂತೆ ನಾವು ಹೇಗೆ ಪ್ರತಿಕ್ರಿಯಿಸ್ತೀವಿ ಅನ್ನೋದಕ್ಕೆ ನಾನು ವ್ಯಾಖ್ಯಾನಿಸಿದೆ. ವಸ್ತುತಃ ಅತೀತಾದಿ ಸ್ಮೃತೇ ದುಃಖಂ. ಇನ್ನು ಮುಂದೆ ಕೆಲವಿದೆ, ಈ ಅನಿಷ್ಟಗಳ ಪ್ರಾಪ್ತಿ, ವೈಯಕ್ತಿಕವಾಗಿ ನಮಗೆ ಅನಿಷ್ಟಗಳ ಪ್ರಾಪ್ತಿ, ಹಿಂದೆ ನಡೆದ ಅನಿಷ್ಟಗಳು, ಮುಂದೆ ನಡೆಯುವ ಅನಿಷ್ಟಗಳು, ಈಗ ನಡೆಯುವ ಅನಿಷ್ಟಗಳು ಅಂತ ಹೀಗೆಲ್ಲ. ಈ ಜನ್ಮ ಮರಣ ಅಂತ ಏನಿದೆಯಲ್ಲ, ಇದು ನಮಗೆ ಆಗುವ ಜನ್ಮ ಮರಣ. ಇನ್ನೊಬ್ಬರಿಗೆ ಆಗುವ ಜನ್ಮ ಮರಣಗಳಿಗೆ, ಆ ದುಃಖಗಳಿಗೆ ನಾವು ಪ್ರತಿಕ್ರಿಯಿಸುವುದು ಒಂದಾಯ್ತು. ಇನ್ನೊಂದು, ನಮಗೆ ಹುಟ್ಟು ಆದಾಗ, ಗರ್ಭದಲ್ಲಿ ನಾವು ಬಂದಾಗ, ಹುಟ್ಟಿದ ಬಳಿಕ ಸ್ವಲ್ಪ ಬುದ್ಧಿ ಬರುವವರೆಗೆ, ಜನ್ಮ ಆದಿ ಪದದಿಂದ ವಾರ್ಧಕ್ಯ, ಆಮೇಲೆ ಮರಣದ ಭಯ. ಮರಣ ಕಾಲದಲ್ಲಿ ಯಾರಿಗೂ ಭಯ ಆಗೋದಿಲ್ಲಂತೆ, ಸಾಯುವಾಗ ಯಾರಿಗೂ ದುಃಖ ಆಗೋದಿಲ್ಲಂತೆ. ಸಾಯುವಾಗ ಎಲ್ಲರೂ ಅತ್ಯಂತ ಸಂತೋಷದಿಂದಲೇ ಸಾಯ್ತಾರಂತೆ. ಆ ಸಾಯೋ ಮುಂಚಿನ ಕ್ಷಣದ ತನಕನೂ ಅವನಿಗೆ ಭಯ. ಯಾಕೆಂದ್ರೆ ಸತ್ತ ಮೇಲೆ ಏನಾಗಿಬಿಡ್ತದೋ, ಆಮೇಲೆ ಈ ಪ್ರಿಯರಾದ ವ್ಯಕ್ತಿಗಳನ್ನೆಲ್ಲ ಬಿಟ್ಟು ಹೋಗ್ಬೇಕಲ್ಲ. ಸಾಯುವ ಮುಂಚಿನ ಕ್ಷಣದವರೆಗೂ ಅಗಾಧವಾದ ಭಯ, ಚಿಂತೆ. ಸಾಯುವ ಕ್ಷಣದಲ್ಲಿ, ಯಾವ ಕ್ಷಣದಲ್ಲಿ ಸಾಯ್ತಾನೆ ಆ ಕ್ಷಣದಲ್ಲಿ ಅವನಿಗೆ ದುಃಖ ಆಗೋದಿಲ್ಲ ಅಂತ ಶಾಸ್ತ್ರಕಾರರು, ವ್ಯಾಖ್ಯಾನಕಾರರು ಅದನ್ನು ವರ್ಣಿಸ್ತಾರೆ. ಯಾಕಂದ್ರೆ ಈ ರೋಗಗ್ರಸ್ತವಾದಂತಹ ಒಂದು ಶರೀರ ಅಥವಾ ವೃದ್ಧವಾದ ಶರೀರ, ಅದರಲ್ಲಿ ಇಷ್ಟು ಕಾಲ ಬಂದಿಯಾಗಿದ್ದೆ, ಇನ್ನಿದ್ರಿಂದ ತಪ್ಪಿಸ್ಕೊಂಡು ಹೋಗ್ತಾ ಇದ್ದೇನೆ ಅಂತ ಹೇಳಿ ಪಂಜರದಿಂದ ಹಾರಿ ಹೊರಕ್ಕೆ ಹೋಗುವ ಗಿಳಿ ಎಷ್ಟು ಸಂತೋಷವಾಗಿ ಹೋಗ್ತದೋ ಹಾಗೆ ಅವನು ಸಂತೋಷವಾಗೇ ಹೋಗ್ತಾನೆ. ಹೋದ್ಮೇಲೆ ಮುಂದೆ ಮತ್ತೆ ನರಕಾದಿಗಳಿಗೆ ಹೋಗಿ ಅಲ್ಲಿ ಯಾವ ದುಃಖವನ್ನು ಅನುಭವಿಸ್ತಾನೆ ಅದು ವಿಷಯ ಬೇರೆ. ಹೋಗೋದಕ್ಕಿಂತ ಮುಂಚೆ ಇವ್ರನ್ನೆಲ್ಲ ಬಿಟ್ಟು ಹೋಗ್ಬೇಕಲ್ಲ ಅಂತ ದುಃಖ ಆಗೋದು ಬೇರೆ. ಹೋಗುವ ಕ್ಷಣದಲ್ಲಿ ದುಃಖ ಆಗೋದಿಲ್ಲ ಅಂತ ವರ್ಣನೆ ಮಾಡ್ತಾರೆ. ಆದ್ರಿಂದ ಜನ್ಮ ಮತ್ತು ಹುಟ್ಟು ಮತ್ತು ಸಾವು ಅಂದ್ರೆ ನಮ್ಮದೇ ಹುಟ್ಟು ಸಾವುಗಳು. ಇನ್ನ ಅತೀತ ಆದಿ ಸ್ಮೃತೇ ಅಂತ ಹೀಗೆಲ್ಲ ಬಂತಲ್ಲ, ಭಯ, ತರ್ಷ ಅಂತ ಹೀಗೆಲ್ಲ ಬೇರೆ ಬೇರೆ ಥರದ ದುಃಖಗಳಿಲ್ಲೆಲ್ಲ ಬಂತಲ್ಲ, ಅವೆಲ್ಲ ಇನ್ನೊಬ್ಬರ ಸಾವು, ಇನ್ನೊಬ್ಬರ ಮರಣ, ಇದಕ್ಕೆ ನಾವು ಪ್ರತಿಕ್ರಿಯಿಸುವ ರೀತಿ. ಒಟ್ಟಾರೆ ಇನ್ನೊಬ್ಬರ ಸಾವು ಹುಟ್ಟುಗಳಿಗೆ ನಾವು ಪ್ರತಿಕ್ರಿಯಿಸುವುದು, ಮತ್ತೆ ನಮಗೆ ಆಗುವ ಜನ್ಮ ಮರಣ ಮತ್ತೆ ವಾರ್ಧಕ್ಯ ರೋಗಗಳು ಅದಕ್ಕೆ ನಾವು ಪ್ರತಿಕ್ರಿಯಿಸುವುದು. ಹೀಗೆ ನಾನಾ ಥರದ ದುಃಖಗಳಿವೆ. ಏನಿದ್ರೂ ಇವೆಲ್ಲ ದುಃಖಗಳು ಕೂಡ ದೈತ್ಯರಿಗೆ ಹೆಚ್ಚು, ನಮಗೆ ಕಡಿಮೆ ಅಂತಾನೆ ತಿಳ್ಕೋಬೇಕು. ಇಷ್ಟರ ಮೇಲೆ ಐತರೇಯ ಉಪನಿಷತ್ತು ನಮಗೊಂದು ದೊಡ್ಡ ಭರವಸೆಯನ್ನು ಕೊಟ್ಟಿದೆ ಈ ದುಃಖವನ್ನು ಪರಿಹಾರ ಮಾಡ್ಕೊಳ್ಳಿಕ್ಕೆ. ಇದನ್ನ ನಮಗೆ ಬೇರೆ ಯಾವ ಶಾಸ್ತ್ರವೂ ಕೂಡ ಕೊಟ್ಟಿಲ್ಲ. ವ್ಯಾಧೀನ್ ಶವಹೃತಿಂಚೈವ ಶವದಾಹಾದಿಕಂ ತಥಾ ವಿಷ್ಣವೇ ತಪ ಇತ್ಯೇವ ಚಿಂತಯಿನ್ ಯಾತಿ ತತ್ಪದಂ. ದೇಹ ವೃದ್ಧವಾದ ಮೇಲೆ, ಗಲಿತವಾದ ಮೇಲೆ,
ಇಂದ್ರಿಯಗಳಿಗೆ ಸ್ಮರಣೆ ಇಲ್ಲದೆ ಹೋದಾಗ ನಮಗೀಗೇನು ರೋಗ ಬಂದಿದೆ, ಯಾವ ರೋಗದಿಂದ ನಾವು ನರಳ್ತಾ ಇದ್ದೇವೆ, ಇದೆಲ್ಲವೂ ಭಗವಂತನ ತಪಸ್ಸು ಅಂತ ಮಾಡ್ಲಿಕ್ಕೆ ಆವಾಗ ನಮಗೆ ಎಚ್ಚರ ಇರೋದಿಲ್ಲ. ಶಾಸ್ತ್ರವನ್ನು ಶ್ರವಣ ಮಾಡಿಲ್ಲದೇನೆ ಇರುವ ಸಾಧ್ಯತೆ ಇದೆ ಎಷ್ಟೋ ಜನರು. ಮತ್ತೆಷ್ಟೋ ಜನ ಶಾಸ್ತ್ರ ಶ್ರವಣ ಮಾಡಿದ್ದವರಿಗೂ ಕೂಡ ಐತರೇಯ ಉಪನಿಷತ್ತಿನ ಭಾಷೆಯಲ್ಲಿ ಹೀಗಿದೆ, ನಾನೀಗ ಅನುಭವಿಸುತ್ತಿರುವ ರೋಗವೆಲ್ಲ ಇದು ಭಗವಂತನ ಪೂಜೆ ಅಂತ ಅನುಸಂಧಾನ ಆ ಸಂದರ್ಭದಲ್ಲಿ ಬರೋದಿಲ್ಲ. ಅದೆಲ್ಲ ಇಂದ್ರಿಯಗಳು ಸರಿಯಾಗಿದ್ದಾಗಲೇ ಬರೋದು. ನಮಗೆ ವಾರ್ಧಕ್ಯ ಬಂದಾಗ, ತೀವ್ರವಾದ ರೋಗಗಳು ಬಂದಾಗ ಆ ಕಡೆ ಬರೋದು ಇಲ್ಲೇ. ಒಂದು ದಿವಸ 2 ದಿವಸದ ಉಪವಾಸ ಮಾಡಿದಾಗಲೂ ಕೂಡ ಇಂದ್ರಿಯಗಳು ನಿರ್ವಿಣ್ಣ ಆಗಿ ಹೋಗಿರ್ತವೆ. ಆವಾಗ ಏನೂ ತೋಚೋದಿಲ್ಲ, ನಮಗೆ ಸರಿಯಾಗಿ ಸಂಧ್ಯಾವಂದನೆ ಮಾಡ್ಲಿಕ್ಕೆ ಆಗೋದಿಲ್ಲ, ಒಂದು ಯಾವುದೋ ಶ್ರವಣವನ್ನು ಸರಿಯಾಗಿ ಮಾಡ್ಲಿಕ್ಕೆ ಆಗೋದಿಲ್ಲ. ಇನ್ನು ರೋಗ ಬಂದಾಗ, ತೀವ್ರವಾದ ರೋಗಗಳು ಬಂದಾಗ, ವಾರ್ಧಕ್ಯ ಬಂದಾಗ ನಮ್ಮ ಸ್ಥಿತಿ ಬಹಳ ಶೋಚನೀಯವಾಗಿರ್ತದೆ. ಆದರೂ ಏನ್ ಮಾಡಬೇಕು, ಏನ್ ಹೇಳಿದೆ ನಮ್ಗೆ ಶಾಸ್ತ್ರ. ಕೆಲವರಿಗಾದರೂ ಆ ಥರದ ಸ್ಮರಣೆ ಬರೋ ಸಾಧ್ಯತೆ ಇದೆ. ವ್ಯಾಧೀನ್, ನಮಗೇನು ವ್ಯಾಧಿಗಳು ಬರ್ತಾವಲ್ಲ, ಶವ ಹೃತಿಂ ಚೈವ, ನಮ್ಮ ಶವವನ್ನು ಹೊತ್ಕೊಂಡು ಹೋಗ್ತಾರಲ್ಲ, 4 ಜನ ನಮ್ಮನ್ನು ಹೊತ್ಕೊಂಡು ಹೋಗ್ತಾರೆ. ಆಮೇಲೆ ಶವ ದಾಹಾದಿಕಂ ತಥಾ, ನಮ್ಮ ಶವವನ್ನು ತೊಗೊಂಡೋಗೊಬ್ರು ಸುಡ್ತಾರೆ. ಇದೆಲ್ಲ ವಿಷ್ಣವೇ ತಪ ಇತ್ಯೇವ, ಇದೊಂದು ದೊಡ್ಡ ತಪಸ್ಸು ಅಂತ ನಾವು ಭಾವಿಸ್ಬೇಕಂತ. ನಮ್ಮ ಶವವನ್ನು ಒಬ್ರು ಹೊತ್ಕೊಂಡು ಹೋಗುವಾಗ ನಮಗದು ಗೊತ್ತಾಗದೇ ಇರ್ಬೋದು, ಯಾಕಂದ್ರೆ ನಾವು ಮುಂದೆ ಹೋಗಿಬಿಟ್ಟಿರ್ತೇವೆ. ಅದು ನನ್ನ ಶರೀರ ಕೆಳಗೆ ಭೂಲೋಕದಲ್ಲಿದೆ, ಅದನ್ನ ಯಾರೋ ತಗೊಂಡು ಹೋಗ್ತಿದ್ದಾರೆ, ಈಗ ಸುಡುವವರಿದ್ದಾರೆ ಅಂತ ಕೆಲವರಿಗೆ ಗೊತ್ತಾಗಬಹುದು, ಕೆಲವರಿಗೆ ಗೊತ್ತಾಗದೇ ಇರ್ಬೋದು, ಯಾಕಂದ್ರೆ ಅವನು ಮುಂದಿನ ಮಾರ್ಗ ಹಿಡಿದಿರ್ತಾನೆ. ಆದ್ರೂ ಹೀಗೊಂದು ತಿಳ್ಕೋಬೇಕು, ಹೀಗೊಂದು ಅನುಸಂಧಾನವನ್ನು ಮನುಷ್ಯ ಮಾಡ್ಕೊಂಡ್ರೆ ಮುಂದೆ ಆ ಸಂದರ್ಭದಲ್ಲೇ ಕರಾರವಾಕ್ಕಾಗಿ ಇದೆಲ್ಲ ಸಾಧ್ಯ ಆಗದೆ ಇರಬಹುದು. ಈಗಾದ್ರೂ ಇಂದ್ರಿಯಗಳು ಸ್ವಸ್ಥವಾಗಿವೆ, ದೇಹ ಸ್ವಸ್ಥವಾಗಿದೆ, ಈಗಲೇ ಹಾಗೊಂದು ಅನುಸಂಧಾನ ಮಾಡಿಬಿಡೋಣ. ಹಿಂದೆ ಆದ ಕರ್ಮ, ಈಗ ಮಾಡುವ ಕರ್ಮ, ಮುಂದೆ ಮಾಡುವ ಎಲ್ಲಾ ಕರ್ಮಗಳನ್ನು ಭಗವಂತನಿಗೆ ಹೇಗೆ ನಾವು ಸಮರ್ಪಿತ ಮಾಡಬೇಕು ಅಂತ ಹೇಳ್ತಾರೆ, ಹಾಗೆ ಮುಂದೆ ನಮಗೆ ಬರುವ ರೋಗಗಳು, ಆ ರೋಗದಿಂದ ನಾವು ಏನ್ ನರಳಾಡ್ಲಿಕ್ಕಿದೆ, ಅದು ನಮ್ಮ ಸಾವು, ನಮ್ಮ ಶವವನ್ನು ಒಬ್ರು ಹೊತ್ಕೊಂಡು ಹೋಗೋದು, ಇದೆಲ್ಲವೂ ಕೂಡ ಭಗವಂತನ ಪೂಜೆ ಅಂತ ತಿಳ್ಕೋಬೇಕು. ತಿಳ್ಕೊಂಡು ಅದನ್ನ ಆ ಥರ ಅನುಭವಿಸ್ಲಿಕ್ಕೆ ಮನಸ್ಸನ್ನ ಸಿದ್ಧ ಮಾಡಿಕೊಂಡ್ರೆ ಯಾತಿ ತತ್ಪದಂ, ಅವನು ಭಗವಂತನ ಪದವನ್ನು ಹೊಂದುತ್ತಾನೆ. ಅಲ್ಲೇ ಐತರೇಯ ಉಪನಿಷತ್ ಭಾಷ್ಯದಲ್ಲೇ ಮುಂದಿನ ಶ್ಲೋಕ ಇದೆ, ಅಕ್ಲೇಶಿತೋಪಿ ಕ್ಲೇಶಾದೀನ್. ಈಗ ನಿನಗೆ ಯಾವ ರೋಗವೂ ಬಂದಿಲ್ಲದೆ ಇರಬಹುದು, ಅದು ಮುಂದೆ ಬರುವುದಾಗಿರಬಹುದು. ಆದರೂ ಮುಂದೆ ಈಗ ನಿಮಗೆ ಯಾವುದೇ ಕ್ಲೇಶ ಇಲ್ಲದೆ ಹೋದ್ರೂ ಕೂಡ, ಈಗ ಕ್ಲೇಶ ಇಲ್ಲ, ದೇವರನ್ನು ಬಹಳ ಆರಾಮವಾಗಿಟ್ಟಿದ್ದಾನೆ ಅಂತ ಬೀಗದೆ, ಮುಂದೆ ಅತೀತ ಐಶ್ಯಾಧಿಕಾನಪಿ, ಹಿಂದೆ ಕೆಲವು ದುಃಖಗಳು ಬಂದಿದ್ದವಲ್ಲ ನಾವು, ಮುಂದೆ ಕೆಲವು ಬರುವುದು ಸ್ವಲ್ಪ ಅಲ್ಲ ಸ್ವಲ್ಪ ಪ್ರತಿಯೊಬ್ಬರಿಗೂ ದುಃಖ ಬರುವುದಿದ್ದೇ ಇದೆ. ಇವೆಲ್ಲವನ್ನು ಭಗವಂತನ ತಪಸ್ಸು ಅಂತ ತಿಳ್ಕೊಂಡು ಅವನಿಗೆ ಅರ್ಪಿತ ಮಾಡಬೇಕು. ಅದಕ್ಕಾಗಿ ಮನಸ್ಸನ್ನ ಸಿದ್ಧಗೊಳಿಸ್ತಾ ಹೋಗ್ಬೇಕು. ಮನುಷ್ಯ ವೃದ್ಧನಾಗಲಿಕ್ಕೆ, ಆತ ಸಾಯಲಿಕ್ಕೆ ಎಲ್ಲದಕ್ಕೂ ಕೂಡ ಯಾವತ್ತೂ ತಯಾರಾಗಿರ್ಬೇಕು. ಮಹಾಭಾರತ ಒಂದು ಬಹಳ ಮಹತ್ವದ ಮಾತು ಹೇಳ್ತದೆ. ಇತ್ತೀಚೆಗೆ ತಾನೇ ಶಾಂತಿ ಪರ್ವದಲ್ಲಿ ಹೇಳಿದ್ದೆ. ಅಲ್ಲಿ ಈ ಒಂದು ರಣಹದ್ದು ಮತ್ತೊಂದು ನರಿ, ಅವೆರಡರ ನಡುವಿನ ಸಂಭಾಷಣೆ. ಅಲ್ಲಿ ಏನಿತ್ತು ಅಂತಂದ್ರೆ, ಒಬ್ಬ ಬಾಲಕನನ್ನ ಸತ್ತವನನ್ನ ಸ್ಮಶಾನ ಭೂಮಿ ಕರ್ಕೊಂಡ್ ಬರ್ತಾರೆ. ಅವನನ್ನ ಸುಡಬೇಕು ಅಂತ ಇವ್ರು ತಯಾರಾಗಿದ್ರೆ, ಇಷ್ಟು ಪ್ರಿಯನಾದ ಬಾಲಕನನ್ನು ಸುಡ್ಲಿಕ್ಕೆ ಹೊರಟಿದ್ದೀರಲ್ಲ ನೀವು, ಸುಡಬೇಡಿ, ಮತ್ತೆ ಅವನು ಬದುಕಿ ಬರುವ ಸಾಧ್ಯತೆ ಇದೆ ಅಂತ ನರಿ. ನೀವು ಅವನ ಸಲುವಾಗಿ ಹತ್ತೇನು ಪ್ರಯೋಜನ, ಏನಾದ್ರೂ ಅವನು ಇನ್ನು ಮರಳಿ ಬರೋದಿಲ್ಲ ಅಂತ ರಣಹದ್ದು. ಅವು ಎರಡೂ ಈ ಸಂಬಂಧಿಕರಿಗೆ ಮಾಡುವ ಒಂದು ಬೋಧನ, ಅದರ ಬಗ್ಗೆ ನಾವು ಕೇಳಿದ್ದೀವಿ. ಅಲ್ಲೊಂದು ಮಾತಿದೆ, ಸರ್ವೇ ವರ್ತಾಮಹೇ ಅಧ್ವನಿ. ನಾವೆಲ್ಲರೂ ಈಗ ಆಂಧವೇ. ಈಗ ಆಂಧವೇ ಯಾರು ಅಂದ್ರೆ 50 ದಾಟಿದವರು 60 ದಾಟಿದವರು ಮಾತ್ರ ಆಂಧವೇ ಅಲ್ಲ, ಪ್ರತಿಯೊಬ್ಬರು ಆಂಧವೇ. ಹುಟ್ಟಿದ 2 ತಿಂಗಳಿನ ಮಗು, 1 ತಿಂಗಳಿನ ಮಗು, ಈಗ ತಾನೇ ನಾಮಕರಣ ಆಗಿರುವ ಮಗು, ಅದನ್ನ ನೋಡ್ತಾ ಇರುವವರು, ಅದ್ರ ತಂದೆ ತಾಯಿ, ಮುದುಕರು, ವ್ಯಾಧಿಗ್ರಸ್ತರು, ಎಲ್ಲರೂ ಆಂಧವೇ. ಸರ್ವೇ ವರ್ತಾಮಹೇ ಅಧ್ವನಿ. ಅದನ್ನ ಹೇಳೋದು ರಣಹದ್ದು. ಅದು ಒಂದು ಸ್ವಾರ್ಥದಿಂದ ಹೇಳ್ತದೆ. ಅದಕ್ಕೇನಂದ್ರೆ ಆ ಬಾಲಕನ ಶವ ತಿನ್ಬೇಕು ಅಂತ ಅದ್ರ ಸ್ವಾರ್ಥ. ಆದ್ರೆ ಹಿರಣ್ಯಕಶಿಪುವಿನ ಬಾಯಿಂದಲೂ ಕೂಡ ಭಾಗವತದಲ್ಲಿ ಕೆಲವು ತತ್ವಭರಿತ ಶ್ಲೋಕಗಳು ಬಂದಿವೆ. ಆ ತರ ಇದೊಂದು ಶ್ಲೋಕ. ಈ ಜಗತ್ತಿಗೆ ಬಂದವನು ಪ್ರತಿಯೊಬ್ಬರೂ ಕೂಡ ಅವನು ಮರಣದ ದಾರಿಯಲ್ಲೇ ಇದ್ದಾನೆ ಅಂತ ನಾವು ಯಾವತ್ತೂ ಅನುಸಂಧಾನ ಮಾಡಬೇಕು. ಇದನ್ನ ಭಾರತ ಭಾಗವತಾದಿಗಳಲ್ಲಿ ಬೇರೆ ಕಡೆ ಬಂದಿರುವಂತೆ ಇದನ್ನು ಅಲ್ಲಿ ಹೊಂದಿಸಿಕೊಂಡ್ರೆ ಅದು ನಮಗೆ ಮನಸ್ಸಿಗೆ ಸಮಾಧಾನ ಕೊಡಬಲ್ಲದು. ಇಲ್ಲಿಯವರೆಗೆ ದೈತ್ಯರ ಬಗ್ಗೆ ಹೇಳಿ ಆಯ್ತು. ದುಃಖದ ಪಾಲೆಲ್ಲವೂ ದೈತ್ಯರದು ಅಂತ ಹೇಳಿ ಆಯ್ತು. ಸುಖದ ಪಾಲು ಯಾರಿಗೆ? ದೇಹ ಪುಷ್ಟ್ಯಾದಿಗಳಿಂದ ಆಗುವ ಸುಖ. ಏವಮೇವ ಸುಖಂ ದೇವೇಶು ಉಭಯಂ ಮಧ್ಯಮೇಶು ಚ. ಸುಖ ಏನಾಗ್ತದೆ, ಆ ಸುಖ ಎಲ್ಲವೂ ಕೂಡ ದೇವತೆಗಳಿಗೆ ಸುಖ ಹೋಗ್ತದೆ.
ದೇಹ ಪುಷ್ಟಿಯಾಗುವ ಅನೇಕ ಪದಾರ್ಥಗಳನ್ನು ತಿಂದಿದ್ರಿಂದ, ದೇಹಕ್ಕೆ ಆರೈಕೆ ಮಾಡಿಕೊಂಡಿದ್ರಿಂದ ಆಗುವ ಸುಖ ಎಲ್ಲ ದೇಹಾಭಿಮಾನಿ ದೇವತೆಗಳಿಗೆ. ಯಾರು ದೇಹಾಭಿಮಾನಿ? ನಾನು ಹೇಳಿದೆ, ಒಬ್ಬ ವೈಷ್ಣವಣ ಕುಬೇರ ದೇಹಾಭಿಮಾನಿ ವೈಷ್ಣವಣ. ಮತ್ತೊಂದ್ ಕಡೆ ಸೂರ್ಯನು ಕೂಡ ಶರೀರಕ್ಕೆ ಅಭಿಮಾನಿ ಅಂತ ಹೇಳಿದ್ದಾರೆ. ಹೀಗೆ ಅನೇಕ ದೇವತೆಗಳಿದ್ದಾರೆ. ಇವರು ಮಾತ್ರ ಅಲ್ಲ, ಮತ್ತೆ ಬೇರೆ ಬೇರೆ ದೇವತೆಗಳು ಇದ್ದಾರೆ. ಸೂರ್ಯ ಮತ್ತೆ ಕುಬೇರ ಮೊದಲಾದ ದೇಹಾಭಿಮಾನಿ ದೇವತೆಗಳಿಗೆ ಈ ದೇಹದ ಪುಷ್ಟಿಯಿಂದ ಆಗುವ ಸುಖ, ಇಂದ್ರಿಯಗಳಿಗೆ ಆಗುವ ಸುಖ ಏನಿದೆ, ನಾವು ಅದನ್ನು ಅನುಭವಿಸೋದು, ನಮ್ಮವರೆಗೆ ಬಂದು ತಲುಪುವ ಸುಖ ಬಹಳ ಸಣ್ಣದು. ದೇವತೆಗಳಿಗೆ ಆಗುವ ಸುಖವೇ ದೊಡ್ಡದು. ಕರ್ಮೇಂದ್ರಿಯಾಭಿಮಾನಿ ದೇವತೆಗಳಿದ್ದಾರೆ, ಮತ್ತೆ ಜ್ಞಾನೇಂದ್ರಿಯಾಭಿಮಾನಿ ದೇವತೆಗಳಿದ್ದಾರೆ. ಅವರೆಲ್ಲರಿಗೂ ಕೂಡ ಅದರ ಸುಖ ತಲುಪ್ತದೆ. ಮತ್ತೆ ಭೋಜನ ಸುಖ ಪ್ರಾಣಾಭಿಮಾನಿಗಳಾದಂತಹ ದೇವತೆಗಳಿಗೆ, ಅನೇಕ ಪ್ರಾಣ ಅಪಾನ ಇತ್ಯಾದಿ ಪ್ರಾಣಗಳಿವೆ, ಅದಕ್ಕೆಲ್ಲ ಅಭಿಮಾನಿಗಳಾದಂತಹ ದೇವತೆಗಳಿದ್ದಾರೆ. ಅವರೆಲ್ಲರಿಗೂ ಅದು ಹೋಗಿ ತಲುಪಲಿಕ್ಕೆ ಸಾಧ್ಯ. ಮತ್ತೆ ಧೈರ್ಯದಿಂದ ಉಂಟಾಗುವ ಸುಖ, ನಾವು ಧೈರ್ಯದಿಂದ ಯಾವುದಾದ್ರೂ ಕೆಲಸವನ್ನು ಮಾಡಿ ಅದರ ಮೂಲಕ ಯಶಸ್ಸನ್ನು ಕಂಡು ಏನು ಸುಖ ಪಡಿತೀವಿ, ಅದೆಲ್ಲವೂ ಕೂಡ ಮನೋಭಿಮಾನಿಯಾದಂತಹ ಸುರನಿಗೆ, ಅಂದ್ರೆ ಗರುಡ ಶೇಷ ರುದ್ರರಿದ್ದಾರಲ್ಲ ಅವರು ಮನೋಭಿಮಾನಿಗಳು. ಮತ್ತೆ ಸ್ಥೂಲ ಮನಸ್ಸಿಗೆ ಇಂದ್ರನು ಕೂಡ ಅಭಿಮಾನಿ. ಅವರಿಗೆ ಆ ಸುಖ ಅಂತ ನಾವು ಭಾವಿಸಬೇಕು. ಅಂತರಂಗದ ಸುಖ, ಆಂತರಿಕ ಸುಖ ಏನಿದೆ, ಒಳಗಿನ ಸುಖ, ಅದೆಲ್ಲವೂ ಕೂಡ ಈ ಬುದ್ಧಿಗೆ ಅಭಿಮಾನಿಯಾದಂತಹ ದೇವತೆಗೆ ಬರ್ತದೆ ಅಂತ ತಿಳ್ಕೋಬೇಕು. ಅತೀತ ಶುಭ ಚಿಂತನ, ಹಿಂದೆ ಯಾವುದೋ ನಮಗೊಂದು ಕಲ್ಯಾಣ ಆಗಿತ್ತು, ಅದನ್ನು ನೆನೆಸ್ಕೊಂಡು ಆನಂದ ಪಡ್ತಾ ಇದ್ದೀವಿ, ಅದು ಸುಖಾಭಿಮಾನಿಯಾದಂತಹ ದೇವತೆಗಳಿಗೆ ಬರ್ಲಿಕ್ಕೆ ಸಾಧ್ಯ. ಮತ್ತೆ ಇವೆಲ್ಲವೂ ಒಟ್ಟಿಗೆ ಜೀವಾಭಿಮಾನಿಗಳಾದಂತಹ ಬ್ರಹ್ಮ ಮತ್ತೆ ಮುಖ್ಯ ಪ್ರಾಣ ಹಾಗೆ ಶೇಷ, ಇವರೆಲ್ಲರಿಗೂ ಕೂಡ ಆ ಸುಖ ಹಂಚಿ ಹೋಗ್ತದೆ. ಉಭಯಂ ಮಧ್ಯಮೇಶು ಚ ಅನ್ನೋ ಮಾತಿನಿಂದ ಈ ಸುಖ ಮತ್ತು ದುಃಖ ಎರಡೂ ಆಗ್ಲಿಕ್ಕೆ ಯಾರಿಗೆ ಸಾಧ್ಯ? ದೇವತೆಗಳಿಗೆ ಸುಖವೇ, ದೈತ್ಯರಿಗೆ ದುಃಖವೇ. ಮಧ್ಯಮರೇನಿದ್ದಾರಲ್ಲ, ಈ ಪುರಂಜನ ಮೊದಲಾದವರು ಏನಿದ್ದಾರಲ್ಲ, ಅವರಿಗೆ ಸುಖವೂ ಆಗ್ತದೆ, ದುಃಖವೂ ಆಗ್ತದೆ, ಎರಡೂ ಆಗ್ತದೆ ಅಂತ ತಿಳ್ಕೋಬೇಕಾದ್ರಿಂದ. ಈ ಅಸುರರು ನಮಗೆ ಪಾಪವನ್ನು ಪ್ರೇರಣೆ ಮಾಡ್ತಾರೆ. ಆದ್ರಿಂದ ನಮ್ಮ ಕೈಯಿಂದ ಪಾಪವನ್ನು ಮಾಡಿಸಿದ್ರ ಮೂಲಕವಾಗಿ ಅವ್ರಿಗೂ ಕೂಡ ಪಾಪ ಹೆಚ್ಚಾಗ್ತದೆ. ಅಸುರಾಣ ಅಧರ್ಮಸ್ಯ ವೃದ್ಧ ಸುಖಮಪೀಷ್ಯತೆ ದೇವಾನಾಂ ನೈವ ಕೇನಾಪಿ ದುಃಖಂ ಪ್ರೀತಿಸ್ತು ಧರ್ಮತಃ. ದೇವತೆಗಳಿಗೆ ಯಾವತ್ತೂ ಕೂಡ ದುಃಖ ಆಗೋದಿಲ್ಲ. ದೇವತೆಗಳು ನಮ್ಮ ಕಡೆಯಿಂದ ಪಾಪವನ್ನೇ ಮಾಡಿಸ್ತಾರೆ. ದೇವತೆಗಳು ನಮ್ಮ ಕಡೆಯಿಂದ ಮತ್ತೆ ರಾಕ್ಷಸರ ಕಡೆಯಿಂದ ಈ ಇಬ್ಬರ ಮೂಲಕವೂ ಅವರು ಪಾಪವನ್ನು ಮಾಡಿಸ್ತಾರೆ. ಇಬ್ಬರ ಮೂಲಕ ಪಾಪ ಮಾಡಿಸಿದ್ರು ಕೂಡ ಅವರಿಗೆ ದುಃಖ ಯಾವತ್ತೂ ಆಗೋದಿಲ್ಲ. ಈ ರಾಕ್ಷಸರ ಸ್ವಭಾವವೇ ಬಹಳ ವಿಚಿತ್ರ. ಇನ್ನೊಬ್ಬರ ಕಡೆಯಿಂದ ಪಾಪವನ್ನು ಮಾಡಿಸಿ ಸುಖವನ್ನು ಪಡ್ತಾರೆ ಅವರು. ಅದರಲ್ಲಿ ಒಂದು ವಿಕೃತವಾದ ಆನಂದ ಅವರಿಗೆ. ಇಂಥವ್ರ ಕಡೆಯಿಂದ ಇಷ್ಟಿಷ್ಟು ನೀಚ ಕೆಲಸ ಮಾಡ್ತಿದ್ವಿ ಅಂತ ಹೇಳಿ ಅವ್ರಿಗೊಂದು ಆನಂದ ಅಂತ ಅದನ್ನ ನಾವು ಅನುಸಂಧಾನ ಮಾಡಬೇಕು. ಅಧರ್ಮೋಪಿ ಪ್ರೀತಯೇ ಸ್ಯಾತ್ ಅಸುರಾಣಾಂ ತಮೋಗತೆ. ಈ ದೇವತೆಗಳು ಪುಣ್ಯ ಪ್ರೇರಕರಾಗಿದ್ದಾರೆ. ಅದರಿಂದ ಅವರಿಗೆ ಪುಣ್ಯ ವೃದ್ಧಿಯಾಗಿ ಸುಖವೇ ಆಗಲಿಕ್ಕೆ ಸಾಧ್ಯ. ಹಾಗೆ ಅಸುರರಿಗೂ ಇವರು ಪಾಪವನ್ನು ಪ್ರೇರಿಸ್ತಾರೆ. ದೇವತೆಗಳು ಅಸುರರ ಕಡೆಯಿಂದ ಪಾಪಗಳನ್ನು ಮಾಡಿಸ್ತಾರೆ. ಆದ್ರಿಂದ ಅಸುರರಲ್ಲಿ ಪಾಪ ವೃದ್ಧಿ ಆಗ್ತದೆ. ಪ್ರೇರಕರಾದಂತಹ ದೇವತೆಗಳಿಗೆ ಯಾವತ್ತೂ ಕೂಡ ಸುಖವೇ ಅಂತ ಅದನ್ನ ವಿಶ್ಲೇಷಣೆ ಮಾಡ್ತಾರೆ. ಯಾಕೆ ಅಸುರರಿಗೆ ಆಗ್ಬೇಕಾದದ್ದೇನು? ಕೊನೆಯದಾಗಿ ತಮಸ್ಸಿನ ಸಾಧನೆ ಆಗಬೇಕು, ತಮಸ್ಸಿನ ಪ್ರಾಪ್ತಿ ಆಗಬೇಕು. ಇದು ದೇವತೆಗಳ ಗುರಿಯಾಗಿದೆ. ದೇವತೆಗಳು ಅದನ್ನ ಯಾವತ್ತೂ ಕೂಡ ಅಪೇಕ್ಷೆ ಪಡ್ತಾರೆ. ದೈತ್ಯರು ಎಲ್ಲಿ ಹೋಗ್ಬೇಕೋ, ಅವರಿಗೆ ಯಾವ ಗುರಿಯೋ ಅವ್ರು ಅಲ್ಲಿ ಹೋಗ್ಬೇಕು. ದೇವತೆಗಳು ಎಲ್ಲಿ ಹೋಗ್ಬೇಕೋ ಅಲ್ಲಿ ದೇವತೆಗಳು ಹೋಗ್ಬೇಕು. ಇದೆಲ್ಲವೂ ದೇವತೆಗಳಿಗೆ ಇಷ್ಟ, ಮತ್ತೆ ಪರಮಾತ್ಮನಿಗೂ ಕೂಡ ಇದೇ ಇಷ್ಟವಾಗಿದೆ. ಅಧರ್ಮೋಪಿ ಪ್ರೀತಯೇ ಸ್ಯಾತ್ ಅಸುರಾಣಾಂ ತಮೋಗತೆ ದೇವಾನಾಂ ಪುಣ್ಯ ಪಾಪಾಭ್ಯಾಂ ಸುಖಮೇವ ಉತ್ತರೋತ್ತರಂ. ಹೀಗೆ ದೇವತೆಗಳು ಪುಣ್ಯವನ್ನು ಮಾಡಿಸ್ತಾರೆ, ಮತ್ತೆ ಪಾಪವನ್ನು ಕೂಡ ಮಾಡಿಸ್ತಾರೆ. ಇಷ್ಟು ಮಾಡಿದ್ರೂ ಕೂಡ ಬಹುತೇಕ ಅವರಿಗೆ ಯಾವತ್ತೂ ಸುಖವೇ.
ಸುಖದಲ್ಲಿ ಅವರಿಗೆ ಯಾವುದೇ ವ್ಯತ್ಯಾಸ ಆಗೋದಿಲ್ಲ ಅಂತ ಅದನ್ನು ತಿಳ್ಕೊಳ್ಬೇಕು. ಆದ್ರೂ ಇಷ್ಟೆಲ್ಲ ಆದ್ರೂ ದೇವತೆಗಳಿಗೆ ಕಿಂಚಿತ್ ದುಃಖ ಆಗೋದಿಲ್ಲ ಅಂತಲ್ಲ. ತೇಷಾಂ ದುಃಖಾಧಿಕಂ ಕಿಂಚಿತ್ ಅಸುರಾವೇಶತೋ ಭವೇ. ಅಸುರರ ಆವೇಶದಿಂದ ಆ ದೇವತೆಗಳಿಗೂ ಕೂಡ ಅಲ್ಪ ಸ್ವಲ್ಪ ದುಃಖಾದಿಗಳಾಗೋದಿದೆ. ಆದ್ರೆ ಅಸುರರ ಆವೇಶ ಇದ್ದಾಗ ಅಲ್ಪ ಮಾತ್ರ. ದೇವತೆಗಳ ಕಕ್ಷಾದಲ್ಲಿ ಮೇಲ್ಮೇಲೆ ಹೋದಂತೆ ಅಸುರಾವೇಶ ಕಡಿಮೆ, ಕೆಳಗ್ ಬಂದಂತೆ ಅಸುರಾವೇಶ ಹೆಚ್ಚು, ಸ್ವಲ್ಪ ದುಃಖವೂ ಹೆಚ್ಚು ಅಂತ ತಿಳ್ಕೊಳ್ಬೇಕು. ಮತ್ತು ಆ ದೇವತೆಗಳಿಗೆ ಏನು ದುಃಖ ಬಂದಿರ್ತದಲ್ಲ, ಅದು ನಮ್ಮಂತೆನೆ. ದೇವತೆಗಳ ಮನಸ್ಸಿನಲ್ಲಿ, ಆ ದೇವತೆಗಳ ಆ ಶರೀರದಲ್ಲಿ ದೈತ್ಯರು ಇರ್ತಾರಲ್ಲ. ದೇವತೆಗಳಿಗೆ ಪಂಚಭೂತದಿಂದ ಹುಟ್ಟಿದ ಶರೀರ ಇದೆಯಲ್ಲ, ಈ ಸಂಸಾರದಲ್ಲಿ ಅವರು ಇರುವ ತನಕ ಆ ಪಂಚಮಹಾಭೂತಗಳಿಂದ ಹುಟ್ಟಿದ ಶರೀರದಲ್ಲಿ ದೈತ್ಯರು ಇದ್ದಾರೆ. ನಮ್ಮ ಶರೀರದಲ್ಲಿ ದೈತ್ಯರಿರುವಂತೆ ದೇವತೆಗಳ ಶರೀರದಲ್ಲಿ ದೈತ್ಯರಿರ್ತಾರೆ. ಆ ದುಃಖ ಏನಾಗ್ತದಲ್ಲ, ದುಃಖದ ಹೆಚ್ಚಿನ ಪಾಲು ದೈತ್ಯರಿಗೆ ಅಲ್ಲಿಯೂ ಕೂಡ. ದೇವತೆಗಳಿಗೆ ಅದರ ಸ್ಪರ್ಶ ಆಗಿ ಸ್ವಲ್ಪ ಅವರು ಕೂಡ ವಿಚಲಿತರಾಗ್ತಾರೆ. ಪ್ರಾಣಸ್ಯ ನಾಸುರಾವೇಶ ಆಖಣಾಶ್ಮ ಸಮೂಹಿಸ. ಆದ್ರೆ ಪ್ರಾಣನಿಗೆ ಮಾತ್ರ ಯಾವತ್ತೂ ಕೂಡ ಅಸುರದ ಆವೇಶ ಇಲ್ಲವೇ ಇಲ್ಲ. ಯಾವ ದೈತ್ಯನೂ ಅವರನ್ನ ವಿಚಲಿತನನ್ನಾಗಿ ಮಾಡಲಾರ. ಆಖಣಾಶ್ಮ ಸಮೂಹಿಸ ಎಂದು ಕುಡಿಯಾಗದ ಒಂದು ಹೆಬ್ಬಂಡೆಯಂತೆ ಆ ಪ್ರಾಣ. ಸಂಪೂರ್ಣ ಅನುಗ್ರಹಾತ್ ವಿಷ್ಣೋ ಪ್ರಾಣ ಪೂರ್ಣ ಗುಣೋ ಮತಃ. ಭಗವಂತನ ಪೂರ್ಣಾನುಗ್ರಹ ಆ ಪ್ರಾಣನಿಗಾಗಿರೋದ್ರಿಂದ ಅವನಲ್ಲಿ ಯಾವತ್ತೂ ಅಸುರರ ಆವೇಶ ಇಲ್ಲವೇ ಇಲ್ಲ. ಹೀಗೆ ಪ್ರಾಣಸ್ಯ ನಾಸುರಾವೇಶ ಆಖಣಾಶ್ಮ ಸಮೂಹಿಸಃ ಅಂತ ನಾವು ಆತನನ್ನು ನಿತ್ಯ ಉಪಾಸನೆ ಮಾಡ್ತಾ ಹೋದ್ರೆ ನಿನಗೆ ಯಾವತ್ತೂ ಕೂಡ ದೈತ್ಯರ ಆವೇಶ ಬಂದದ್ದಿಲ್ಲ, ನೀನು ವಿಚಲಿತನಾಗಿದ್ದಿಲ್ಲ. ಅದರಂತೆ ನನ್ನನ್ನು ಕೂಡ ದೈತ್ಯಾವೇಶದಿಂದ ಮುಕ್ತನನ್ನಾಗಿ ಮಾಡು, ನನಗೆ ನನ್ನ ಸಾಧನೆಯಲ್ಲಿ ಯಾವುದೇ ರೀತಿಯಾದ ಚಾಂಚಲ್ಯ ಬರದೇ ಹೋಗಲಿ ಅಂತ ಅವನನ್ನ ಉಪಾಸನೆ ಮಾಡಬೇಕು. ಆ ಪ್ರಾಣ ಮಾಡುವ ಸಾಧನೆಯನ್ನ ಭ್ರಷ್ಟ ಮಾಡಬೇಕು ಅಂತ ಹೇಳಿ ಅನೇಕ ಜನ ರಾಕ್ಷಸರು ಪ್ರಯತ್ನ ಪಟ್ಟದ್ದು ಅದೆಲ್ಲ 2-3 ಉಪನಿಷತ್ತುಗಳಲ್ಲಿ, ಚಾಂದೋಗ್ಯ, ಬೃಹದಾರಣ್ಯಕ ಇತ್ಯಾದಿ ಉಪನಿಷತ್ತುಗಳಲ್ಲಿ ಅದರ ವಿವರ ಬೇಕಾದಷ್ಟು ಕಡೆ ಬಂದಿದೆ. ಅಸುರಾಣಾಂ ಸುಖಾದ್ಯಾಶ್ಚ ದೇವಾವೇಶಾದ್ ಉದೀರಿತಾ. ಇನ್ನ ದೇವತೆಗಳಿಗೆ ಒಂದು ಸ್ವಲ್ಪ ದುಃಖ ಬರ್ತದೆ. ಯಾಕೆ ಬರ್ತದೆ ಅಂದ್ರೆ ದೈತ್ಯರ ಆವೇಶದಿಂದ ಅಂತ ನೋಡಿದ್ವಿ. ಅಸುರರಿಗೂ ಕೂಡ ಸ್ವಲ್ಪ ಸುಖ ಬರೋದಿದೆ. ಅದು ಯಾಕೆ ಬರೋದಿದೆ ಅಂತಂದ್ರೆ ಅಸುರರಿಗೆ ಸುಖ, ಕೀರ್ತಿ ಏನೇನೋ ಬರ್ತಿರ್ತದೆ. ಅವೆಲ್ಲವೂ ಅಲ್ಲಿ ಒಳಗಿರುವಂತಹ ದೇವತೆಗಳಿಗೆ ಸಂದಿರ್ತದೆ. ಆದ್ರೆ ಅಲ್ಲಿ ಶರೀರ ಒಂದು, ಎಲ್ಲಾ ಕಡೆನೂ ಅಷ್ಟೇ. ನಮ್ಮ ಶರೀರದಲ್ಲಿ ದೇವತೆಗಳು ಇದ್ದಾರೆ, ದೈತ್ಯರು ಇದ್ದಾರೆ, ನಾವು ಇದ್ದೇವೆ. ದೇವತೆಗಳ ಶರೀರದಲ್ಲಿ ದೇವತೆಗಳು ಇದ್ದಾರೆ, ದೈತ್ಯರು ಇದ್ದಾರೆ. ದೈತ್ಯರ ಶರೀರದಲ್ಲಿ ಕೂಡ ದೇವತೆಗಳು ಇದ್ದಾರೆ, ದೈತ್ಯರು ಇದ್ದಾರೆ. ಹೀಗೆ ಎಲ್ಲರೂ ಇದ್ದೇ ಇರೋದ್ರಿಂದ ಆ ಅಸುರರಿಗೆ ಏನಾದರೂ ಸುಖ, ಏನಾದರೂ ಒಂದಿಷ್ಟು ಕಿಂಚಿತ್ ಶುಭ, ಕಲ್ಯಾಣ ಅಂತ ಬಂದ್ರೆ ಅದೆಲ್ಲವೂ ಅಲ್ಲಿರುವಂತಹ ದೇವತೆಗಳಿಗೆ ಬಂದಿರ್ತದೆ. ಸುಖಾದ್ಯಾಶ್ಚ, ಸುಖ, ಕೀರ್ತಿ, ಸದ್ಭಾವನೆ, ಏನೋ ಒಂದು ಒಳ್ಳೆ ಕೆಲಸ ಮಾಡಬೇಕು ಅಂತ ಆಲೋಚನೆ, ಅದೆಲ್ಲವೂ ಕೂಡ ದೇವಾವೇಶಾದ್ ಉದೀರಿತಾ. ದೇವತೆಗಳ ಆವೇಶದಿಂದ ಬಂದಿರ್ತದೆ. ಸ್ವತಸ್ತು ನಿರ್ಗುಣ ಸರ್ವೇ. ಸ್ವಾಭಾವಿಕವಾಗಿ ಆ ದೈತ್ಯರು ಜ್ಞಾನ, ಆನಂದಾದಿ ಗುಣಶೂನ್ಯರು. ಆನಂದ ಮೊದಲಾದ ಯಾವ ಸದ್ಗುಣವೂ ಕೂಡ ಅವರಲ್ಲಿರೋದಿಲ್ಲ. ಅವರ ಮೂಲ ಸ್ವರೂಪದಲ್ಲಿ ಸರ್ವ ದೋಷಾತ್ಮಕ ಮತಾಹ. ಒಬ್ಬರು ದುಃಖಕ್ಕೆ ಅಭಿಮಾನಿ, ಮತ್ತೊಬ್ಬರು ಕೋಪಕ್ಕೆ ಅಭಿಮಾನಿ, ಮತ್ತೊಬ್ಬ ಕಾಮಕ್ಕೆ ಅಭಿಮಾನಿ. ಹೀಗೆ ಅನೇಕ ದೋಷಗಳಿಗೆ ಅವರು ಅಭಿಮಾನಿಗಳಾಗಿರ್ತಾರೆ. ಅದನ್ನೇ ಅವರು ನಿಯಂತ್ರಿಸ್ತಾ ಇರ್ತಾರೆ. ವಿವಿಚ್ಯೈವಂ ಜಗತ್ ಸರ್ವಂ ಸ್ವಾತ್ಮಾನಂ ಚ ಪೃಥಕ್ ಸ್ಥಿತಂ ಸರ್ವತಶ್ಚ ಪೃಥಕ್ ಸಂತಂ ವಿಷ್ಣುಂ ಸರ್ವೋತ್ತಮೋತ್ತಮಂ ಜಾನಂತಿ ಯೇ ಭಾಗವತಾಃ ತವುಕ್ತಾಃ ಉತ್ತಮ ಇತಿ. ಬ್ರಹ್ಮತರ್ಕದ ಕೊನೆಯ ಶ್ಲೋಕ. ಇಷ್ಟೆಲ್ಲ ಆಲೋಚನೆ ಮಾಡಿ ತಾನು ಪರಮಾತ್ಮನಿಗಿಂತ ಭಿನ್ನನಾಗಿದ್ದೇನೆ, ಪರಮಾತ್ಮ ಸರ್ವ ವಿಲಕ್ಷಣನಾಗಿದ್ದಾನೆ ಅಂತ ಅವನನ್ನು ಯಾವತ್ತೂ ಕೂಡ ಅನುಸಂಧಾನ ಮಾಡಬೇಕು. ಹೀಗ್ಯಾರು ನಿತ್ಯ ಜಾಗೃತವಾದ ಮನಸ್ಸಿನಿಂದ ಚಿಂತನೆ ಮಾಡ್ತಾ ಇರ್ತಾನೆ ಅವನಿಗೆ ಉತ್ತಮ ಭಾಗವತ ಅಂತ ಕರೀತಾರೆ. ದೇಹೇಂದ್ರಿಯ ಯೋಹೋ ಜನ್ಮ ಅಪ್ಯಯೋ ಅಂತ ಈ ಭಾಗವತದ ಈ 49ನೇ ಶ್ಲೋಕಕ್ಕೆ ಮತ್ತೊಂದು ಸಣ್ಣ ವ್ಯಾಖ್ಯಾನ ಕೂಡ ಇದೆ. ದೇಹ, ಇಂದ್ರಿಯ ಇವೆರಡಕ್ಕೂ ಕೂಡ ಹುಟ್ಟು ಇದೆ, ನಾಶವೂ ಇದೆ. ನಮ್ಮ ಈ ಶರೀರ ಇದೆಯಲ್ಲ, ಈ ಶರೀರ ಅಂತೂ ಹುಟ್ಟುತ್ತದೆ, ನಾಶವನ್ನು ಹೊಂದುತ್ತದೆ, ಗೊತ್ತಿದೆ. ಮತ್ತೆ ಸೂಕ್ಷ್ಮ ಇಂದ್ರಿಯಗಳಿವೆಯಲ್ಲ,
ಆ ಸೂಕ್ಷ್ಮೇಂದ್ರಿಯಗಳು ಕೂಡ ಪಂಚಮಹಾಭೂತಗಳ ಸಂಪರ್ಕದಿಂದ ಕೆಲವು ಬಾರಿ ಒಂದು ಪುಷ್ಟಿಯನ್ನು ಪಡ್ಕೋತವೆ ಸೃಷ್ಟಿ ಆದಾಗ. ಮತ್ತೆ ಪ್ರಳಯ ಕಾಲ ಬಂದಾಗ ಆ ಪಂಚಮಹಾಭೂತಗಳಿಂದ ಅವಕ್ಕೇನು ಪುಷ್ಟಿ ಬಂದಿತ್ತು ಅದು ಕಡಿಮೆ ಆಗಿ ಅದಕ್ಕೊಂದು ನಾಶವೂ ಇದೆ. ಈಗ ನಾವು ಹೊರಗೆ ನೋಡುವ ಕಣ್ಣು, ಕಿವಿ ಮೊದಲಾದದ್ದು ಇದೆಯಲ್ಲ, ಇದು ಇಂದ್ರಿಯ ಅಲ್ಲ, ಇದೊಂದು ಗೋಲಕ ಮಾತ್ರ, ಹೊರಗಿನ ಅಧಿಷ್ಠಾನ ಮಾತ್ರ ಇದೆ. ಸೂಕ್ಷ್ಮವಾಗಿ ಇಂದ್ರಿಯಗಳು ಒಳಗಿವೆ, ಅವಕ್ಕೂ ಯಥಾಯೋಗ್ಯವಾಗಿ ಹುಟ್ಟು ಸಾವು ಎಲ್ಲವೂ ಕೂಡ ಇದೆ ಅಂತ ಅದನ್ನ ನಾವು ಯಾವತ್ತೂ ಮನಗಾಣಬೇಕು. ಮುಂದಿನ 50-51ನೇ ಶ್ಲೋಕಗಳಲ್ಲಿ ಏನು ಭಾಗವತ ತಾತ್ಪರ್ಯ ಶ್ಲೋಕಗಳಿದ್ದವು. ನಾನು ಇಲ್ಲಿ ಈ ಒಂದು ಶರೀರವನ್ನು ನೋಡಿದಾಗ, ನಿನ್ನ ಸಂಪರ್ಕಕ್ಕೆ ಯಾವನೇ ಒಬ್ಬ ಮನುಷ್ಯ ಬಂದಾಗ ನನ್ನೆದುರಿಗೆ ಒಬ್ಬ ಜೀವ ಇದ್ದಾನೆ ಅಂತ ತಿಳ್ಕೊಂಡು ಅಲ್ಲಿಗೆ ನಿಲ್ಲಬೇಡ, ಅದರೊಳಗಿರುವವನು ಪರಮಾತ್ಮನೇ ಅಂತಾನೆ ಯಾವತ್ತು ಎಚ್ಚರದಿಂದ ಕಾಣು ಅಂತ ಮಹಾಭಾರತದ ಮೋಕ್ಷ ಧರ್ಮದಲ್ಲಿ ಮತ್ತು ವರಾಹ ಪುರಾಣದಲ್ಲಿ ಬಂದ ಶ್ಲೋಕಗಳನ್ನ ಈ ಹಿಂದೆ ನೋಡಿದ್ದೇವೆ. ವಸ್ತುತಃ ಈ ಶ್ಲೋಕಗಳು ಮುಂದೆವೆ. ಈ ಶರೀರದಲ್ಲಿ, ದೈತ್ಯರ ಶರೀರದಲ್ಲಿ ಹೇಗೆ ಮತ್ತೆ ಮನುಷ್ಯರ ಶರೀರದಲ್ಲಿ ಹೇಗೆ, ದೇವತೆಗಳ ಶರೀರದಲ್ಲಿ ಹೇಗೆ, ಯಾರ್ಯಾರು ಇರ್ತಾರೆ, ದುಃಖ ಯಾರಿಗೆ ಸುಖ ಯಾರಿಗೆ ಅನ್ನುವ ಅನುಸಂಧಾನ ಸ್ವಲ್ಪ ಹಿಂದೆ ಬಂದಿತ್ತು. ಪ್ರಮಾದದಿಂದಾಗಿ ಮುಂದೆ ಹೇಳಬೇಕಾದದನ್ನು ಮೊದಲು ಹೇಳಬೇಕಾದದನ್ನು ಆಮೇಲೆ ಹೇಳಿದ್ದೇನೆ ಅಷ್ಟೆ. ತ್ರಿಭುವನ ವಿಭವ ಹೇತುಭಿಃ ವಿಕುಂಠ ಸ್ಮೃತಿಭಿಃ ಅಜ ಈಶ ಸುರಾದಿಭಿಃ ವಿಮೃಗ್ಯಾತ್. ಈ ಭಗವಂತನ ಶಕ್ತಿ ಅಂಥದ್ದು ಯಾವತ್ತೂ ಯಾರಿಗೂ ಮಣಿಯದಂತ ಶಕ್ತಿ ಅವನು. ಅವನನ್ನು ಸ್ಮರಣೆ ಮಾಡಬೇಕು. ಸ್ಮರಣೆ ಮಾಡ್ತಾ ಈ ಜಗತ್ತಿನ ಯೋಗಕ್ಷೇಮವನ್ನು ನೋಡುವಂಥವ್ರು ಈ ದೇವತೆಗಳೆಲ್ಲ ಯಾವತ್ತೂ ಭಗವಂತನ ನಾಮಸ್ಮರಣದಲ್ಲಿ ಆಸಕ್ತರಾಗಿರ್ತಾರೆ. ಅವರು ಇವತ್ತೂ ಕೂಡ ಭಗವಂತನ ಸ್ವರೂಪ ಎಂಥದ್ದು ಅಂತ ಹುಡುಕ್ತಾನೆ ಇದ್ದಾರೆ. ಅವನ ಸ್ವರೂಪದ ಆಳ ಅವರಿಗೂ ಕೂಡ ಇನ್ನೂ ಪರಿಚಿತವಾಗಿಲ್ಲ. ಇದನ್ನೆಲ್ಲ ಗಮನಿಸಿ ಲವ ನಿಮಿಷಾರ್ಧಮಪಿ ಸ್ಮ ಸ ವೈಷ್ಣವಾಗ್ರ್ಯ. ಚತುರ್ಮುಖಾದಿಗಳೇ, ದೊಡ್ಡ ದೊಡ್ಡ ದೇವತೆಗಳೇ ಅವನನ್ನು ಇನ್ನೂ ಕೂಡ ಹುಡುಕ್ತಾ ಇದ್ದಾರೆ, ಅವನನ್ನು ತಿಳ್ಕೊಳ್ಳುವಂತಹ ಪ್ರಯತ್ನ ಮಾಡ್ತಿದ್ದಾರೆ ಅಂತ ಮೇಲೆ ಯಾರು ತಾನೂ ಕೂಡ ಆ ಪರಮಾತ್ಮನನ್ನ ಅರೇಕ್ಷಣವೂ ಬಿಟ್ಟಿರದೆ ಅವನನ್ನೇ ನೆನೆಸ್ಕೊಳ್ಳುವಂತ ಪ್ರಯತ್ನ ಪಡ್ತಾನೆ, ಅವನನ್ನೇ ಭಾಗವತ ಉತ್ತಮ ಅಂತ ಹೇಳಬೇಕು. ಭಗವತ ಉರು ವಿಕ್ರಮಾಂಘ್ರಿ ಶಾಖಾ ನಖಮಣಿ ಚಂದ್ರಿಕಾಯಾಃ ನಿರಸ್ತತಾಪೆ ಹೃದಯ ಕಥಂ ಉಪಸೀದತಾಂ ಪುನಃಸಹ ಪ್ರಭವತಿ ಚಂದ್ರ ಇವೋದಿತೆ ಅರ್ಕತಾಪಃ. ಈ ಭಗವಂತ ಉರುಕ್ರಮ. ಯಾಕೆ ಉರುಕ್ರಮ ಅಂತಂದ್ರೆ ಅವನು ತನ್ನ ಕೆಲವೇ ಹೆಜ್ಜೆಗಳಿಂದ 3 ಜಗತ್ತನ್ನು ಅಳೆದವನು. ವಾಮನನಾಗಿ ಆ ಜಗತ್ತನ್ನು ಅಳೆದವನು. ಆ ಪರಮಾತ್ಮನ ಒಂದು ಪಾದದ ಉಗುರಿನ ಒಂದು ಬೆಳದಿಂಗಳು, ಉಗುರೇ ಒಂದು ಚಂದ್ರ, ಅದರ ಬೆಳದಿಂಗಳು ಭಕ್ತರ ಹೃದಯದಲ್ಲಿರುವಂತಹ ತಾಪವನ್ನು ಯಾವತ್ತೂ ಕೂಡ ಪರಿಹರಿಸ್ತದೆ. ಮತ್ತೆ ಎಂದೂ ಕೂಡ ತಾಪ ಬರದಂತೆ ನೋಡ್ತದೆ. ಯಾಕೆ ಅಂತಂದ್ರೆ ಹುಣ್ಣಿಮೆಯ ಚಂದ್ರ ಉದಯಿಸಿದಾದ್ಮೇಲೆ ಮತ್ತೆ ಸೂರ್ಯನ ತಾಪ ಬರೋದಿಲ್ಲ. ಆದ್ರೂ ಆ ಉಪಮಾ ಏನಿದೆ, ಹುಣ್ಣಿಮೆಯ ಚಂದ್ರ ಇವತ್ತು ಸಾಯಂಕಾಲ, ಆದ್ರೆ ಮತ್ತೆ ಮಾರನೇ ದಿವಸ ಸೂರ್ಯ ಉದಯಿಸಲೇಬೇಕು. ಅದಾದ್ಮೇಲೆ ಮತ್ತೆ ಅಮಾವಾಸ್ಯೆ ಬರಬೇಕು, ಮತ್ತೊಮ್ಮೆ ಹುಣ್ಣಿಮೆ ಬರಬೇಕು. ಇದೊಂದು ಚಕ್ರ ಯಾವತ್ತೂ ನಡೆದೇ ಇರ್ತದೆ. ಆದ್ರೆ ಈ ಭಗವಂತ ಏನು ಚಂದ್ರನಂತೆ ಇದ್ದಾನೆ, ಅವನ ಕಾಂತಿ ಮಾತ್ರ ಒಮ್ಮೆ ಉದಯಿಸಿದರೆ, ನಮ್ಮ ಹೃದಯ ಕಮಲದಲ್ಲಿ ಒಮ್ಮೆ ಉದಯಿಸಿದರೆ ಮತ್ತೆಂದು ಸಂಸಾರದ ತಾಪ ಇರೋದಿಲ್ಲ. ಭಾಗವತದ 10ನೇ ಸ್ಕಂದದಲ್ಲಿ ಒಂದು ಮಾತನ್ನು ಹಾಗೆ ಹೇಳ್ತಾರೆ, ಭಗವಂತನನ್ನು ಚಂದ್ರ ಅಂತ ಉಪಾಸನೆ ಮಾಡಬೇಕು. ಅದು ಬಹಳ ಮುಖ್ಯವಾದದ್ದು. ರಾಮಚಂದ್ರ, ಕೃಷ್ಣಚಂದ್ರ ಅನ್ನೋ ಹೆಸರು ಬಹಳ ಅಪರೂಪದ್ದು. ಆದ್ರೂ ರಾಮಚಂದ್ರ ಅಂತ ಕೆಲವರು ಹೆಸರಿಟ್ಟಿರ್ತಾರೆ. ಏನು ಆ ಹೆಸರುಗಳಿಗೆ ಅರ್ಥ? ಭಗವಂತನ ಪಾದದ ಒಂದು ಉಗುರಣ್ಣ ಚಂದ್ರ ಅಂತ ವರ್ಣನೆ ಮಾಡಿದ್ದಿಲ್ಲಿ ಬಂತು. ಭಗವಂತನನ್ನೇ ಚಂದ್ರ ಅಂತ ಉಪಾಸನೆ ಮಾಡಬೇಕು. ಅಲ್ಲೇನು ಹೇಳಿದ್ದಾರೆ ಅಂತಂದ್ರೆ, ಯಾಮಿನೀಪತಿ ಯದುಪತಿ ದ್ವಿರದರಾಜ ವಿಹಾರೋ ಯಾಮಿನೀಪತಿ ವೈಶ ದಿನಾಂತೆ. ದ್ವಿರದರಾಜ ವಿಹಾರ, ಒಂದು ಆನೆಯಂತೆ, ಮದ್ದಾನೆಯಂತೆ ಕೃಷ್ಣ ನಡ್ಕೊಂಡು ಬರ್ತಾ ಇದ್ದಾನೆ.
ಸಾಯಂಕಾಲದ ಹೊತ್ತು ಎಲ್ಲ ಗೋವುಗಳನ್ನು ಮೇಯಿಸಿ ಅವುಗಳನ್ನ ಮರಳಿ ಕರ್ಕೊಂಡು ಬರ್ತಾ ಇದ್ದಾನೆ. ಮದ್ದಾನೆಯಂತೆ ಗಂಭೀರವಾದ ನಡಿಗೆಯಿಂದ ಬರ್ತಿದ್ದಾನೆ. ಯಾಮಿನಿ ಪತಿರಿ ವೈಶ ದಿನಾಂತೆ. ಹೇಗೆ ಕೃಷ್ಣ ಸಾಯಂಕಾಲ ಆ ನಂದಗೋಕುಲಕ್ಕೆ ಬರೋದು ಅಂದ್ರೆ ಏನು? ಅದು ಚಂದ್ರ ಹೊರಗೆ ಬಂದಂತೆ. ಹುಣ್ಣಿಮೆಯ ದಿವಸ ಸಾಯಂಕಾಲ ಯಾಮಿನಿ ಪತಿ, ಯಾಮಿನಿ ರಾತ್ರಿ, ರಾತ್ರಿಪತಿಯಾದ ಚಂದ್ರ ಹೊರಗೆ ಬಂದಂತೆ. ಹೇಗೆ ಅವನು ಏನ್ ಮಾಡ್ತಾನೆ ಕಾರ್ಯಗಳನ್ನಂತಂದ್ರೆ, ಮೋಜೈನ್ ವ್ರಜಗವಾಂ ದಿನತಾಪಂ. ಆ ಗೋಕುಲ ಮತ್ತೆ ಅಲ್ಲಿರುವಂತಹ ವ್ರಜದ ನಿವಾಸಿಗಳು ಮತ್ತೆ ಅಲ್ಲಿರುವಂತಹ ಪ್ರಾಣಿಗಳು, ಗೋವುಗಳು, ಇವುಗಳು ಎಲ್ಲದರ ತಾಪವನ್ನು ಪರಿಹಾರ ಮಾಡ್ತಾನೆ. ಸರ್ವ ಅಧ್ಯಾತ್ಮನಿಷ್ಠಂ ಹಿ ಭಾರತಂ ಭಾಗವತಂಚ. ಮಹಾಭಾರತ ಭಾಗವತ ಎಲ್ಲವೂ ಕೂಡ ಅಲ್ಲೊಂದು ಕಥಾ ಇದೆ, ಇಲ್ಲ ಅಂತಲ್ಲ. ಕಥೆಯ ಒಳಗೆ ಒಂದು ಅಂತರಾರ್ಥನೂ ಇದೆ. ಯಾವತ್ತೂ ಕೂಡ ದನಗಳ ಕೊಟ್ಟಿಗೆ ಅಂತಂದ್ರೆ ಕೇವಲ ದನಗಳ ಕೊಟ್ಟಿಗೆ ಅಲ್ಲ. ದನಗಳ ಕೊಟ್ಟಿಗೆ ಅಂತಂದ್ರೆ ಸಂಸಾರವೇ ದನಗಳ ಕೊಟ್ಟಿಗೆ. ಆ ದನಗಳ ಕೊಟ್ಟಿಗೆ ಅಂದ್ರೆ ನಂದಗೋಕುಲ, ಅದೇ ವೃಂದಾವನ. ಅಲ್ಲಿ ಕೃಷ್ಣ ವಿಹರಿಸಿದ್ರೆ, ಭಗವಂತ ನಮ್ಮ ಮನೆಯ ಅಂಗಳದಲ್ಲಿ ವಿಹರಿಸಿದ್ರೆ ಅದೇ ವೃಂದಾವನ ಆಗ್ತದೆ. ಇಲ್ಲದೆ ಹೋದ್ರೆ ಬರೇ ದನಗಳ ಕೊಟ್ಟಿಗೆ ಅಂತೆ ದುರ್ವಾಸನೆಯಿಂದ ಕೂಡಿರ್ತದೆ ಅಷ್ಟೇ. ಆ ದನಗಳ ಕೊಟ್ಟಿಗೆ ನಮ್ಮ ಮನೆಗಳು, ನಮ್ಮ ಈ ಸಂಸಾರ. ಅದರಲ್ಲಿ ಇರುವಂತಹ ದನಗಳು ಅಂದ್ರೆ ನಾವೇ ಪಶುಗಳು. ಯಾಕೆ ಪಶುಗಳು ನಾವ್ಯಾಕೆ ಅಂತಂದ್ರೆ ಪಶಬಂಧನೆ ಅಂತ ಧಾತು ಇದೆ. ಆದ್ರಿಂದಲೇ ನಾವು ಈ ಸಂಸಾರದಲ್ಲಿ ಬಂಧಿತರಾದ್ರಿಂದಲೇ ನಮಗೆ ಪಶುಗಳು ಅಂತ ಕರೀತಾರೆ. ಈ ಒಟ್ಟಾರೆ ನಂದಗೋಕುಲಕ್ಕೆ, ವೃಂದಾವನಕ್ಕೆ ಏನೊಂದು ತಾಪ ಬಂದಿದೆ, ಅದರಲ್ಲಿನ ನಿವಾಸಿಗಳಾದಂತಹ ಮನುಷ್ಯರಿಗೆ ಮತ್ತು ಪ್ರಾಣಿಗಳಿಗೆ ಏನು ತಾಪ ಬಂದಿದೆ, ಆ ತಾಪವನ್ನೆಲ್ಲ ಯಾವತ್ತೂ ಪರಿಹರಿಸುವ ಒಂದು ಶಕ್ತಿ ಅವನು. ಹೀಗೆ ಕೃಷ್ಣನನ್ನ ಚಂದ್ರ ಅಂತ ಹೋಲಿಸಿದ್ದು 10ನೇ ಸ್ಕಂದದಲ್ಲೂ ಕೂಡ ಕೇಳಿ ಬರ್ತದೆ. ವಿಸೃಜತಿ ಹೃದಯಂ ನಯಸ್ಯ ಸಾಕ್ಷಾತ್ ಹರಿರವಶಾಭಿಹಿತೋಪಿ ಅಘೌಘನಾಶನಃ. ಭಕ್ತಿ ಪರವಶತೆಯಿಂದ ನಾವು ನಾಮಸ್ಮರಣೆ ಮಾಡಿದೀವೋ ಎಲ್ಲಾ ಪಾಪಗಳನ್ನು ಪರಿಹರಿಸ್ತಾನ ಅವನು. ಮತ್ತೆ ಅವನ ಪಾದ ಕಮಲಗಳನ್ನ ಭಕ್ತಿ ಪಾಶದಿಂದ ಕಟ್ಟಿ ನಮ್ಮ ಹೃದಯದೊಳಗೆ ನಿಲ್ಲಿಸಿಬಿಟ್ರೆ ಅಲ್ಲಿಂದ ಆತ ಅಲುಗಾಡೋದೇ ಇಲ್ಲ. ಅವನೇ ಒಬ್ಬ ಭಕ್ತನೇ, ಅಂತ ಒಬ್ಬ ದೊಡ್ಡ ಭಕ್ತನೇ, ಮಹಾಭಕ್ತ ಅಂತ ಕರೆಸ್ಕೋತಾನೆ. ಹೀಗೆ ಸಭವತಿ ಭಾಗವತ ಪ್ರಧಾನ ಮುಕ್ತ, ಭಾಗವತ ಪ್ರಧಾನ ಅಂತ ಅವನನ್ನು ವರ್ಣಿಸ್ತಾರೆ. ಅಲ್ಲಿಗೆ 2ನೇ ಸ್ಕಂದ ಮುಕ್ತ, ಈ 11ನೇ ಸ್ಕಂದದ 2ನೇ ಅಧ್ಯಾಯ ಅಲ್ಲಿ ಮುಕ್ತಾಯ ಕಾಣ್ತದೆ. ಮುಂದೆ 3ನೇ ಅಧ್ಯಾಯ ನಾವು ನೋಡ್ಬೇಕಾಗುತ್ತೆ. ಆ 3ನೇ ಅಧ್ಯಾಯದಲ್ಲಿ ಅಂತರಿಕ್ಷ ಅನ್ನುವ ಮುನಿ, ಅಂತರಿಕ್ಷ ಶಬ್ದಕ್ಕೆ ಅರ್ಥ ಏನು? ಅಂತರಂಗದಲ್ಲಿ ಹರಿಯನ್ನು ಕಾಣುವವನು, ಅಂತಹ ಈಕ್ಷತೆ. ಅದಕ್ಕಾಗಿ ಅವನಿಗೆ ಅಂತರಿಕ್ಷ ಅಂತ ಹೆಸರು. ಈ ಅಂತರಿಕ್ಷ ಅನ್ನುವ ಶಬ್ದವನ್ನೇ ಮುಖ್ಯ ಪ್ರಾಣನಿಗೂ ಕೂಡ ಛಾಂದೋಗ್ಯ ಉಪನಿಷತ್ತಿನಲ್ಲಿ ಹೇಳಿದ್ದಾರೆ. ಅಸೌವ ಆದಿತ್ಯೋ ದೇವ ಮಧು ತಸ್ಯ ದೇವರೇವ ಚಿರಶ್ಚೀನ ವಂಶಃ ಅಂತರಿಕ್ಷಂ ಅಪೂಪಃ ಅಂತ ಆ ಮುಖ್ಯ ಪ್ರಾಣನನ್ನ ಅಲ್ಲಿ ಅಂತರಿಕ್ಷ ಶಬ್ದದಿಂದ ವರ್ಣನೆ ಮಾಡಿದ್ದಾರೆ. ವಸ್ತುತಃ ಒಳಗೆ ಭಗವಂತನನ್ನು ಯಾವತ್ತೂ ಕಾಣುವವನು, ಮರೆಯದೇ ಕಾಣುವವನು, ಅವನೇ ಅಂತರಿಕ್ಷ. ಅಂತರಂಗದಲ್ಲಿ ಹರಿಯನ್ನು ಕಂಡದ್ದರಿಂದ ಆ ಮುಖ್ಯ ಪ್ರಾಣನಿಗೆ, ಅದರಂತೆ ಈ ಋಷಿಗೂ ಕೂಡ ಅಂತರಿಕ್ಷ ಅಂತ ಹೆಸರು. ಆ ಅಂತರಿಕ್ಷ ಏನು ಉಪದೇಶ ಮಾಡಿದ ಅಂತಂದ್ರನ್ನ ಈ 3ನೇ ಅಧ್ಯಾಯದಲ್ಲಿ ಈಗ ನಾವು ನೋಡ್ಬೇಕಾಗಿದೆ. ರಾಜೋವಾಚ, ರಾಜ ಹೀಗೆ ಕೇಳಿದ. ಏನ್ ಕೇಳಿದ ಅಂತಂದ್ರೆ, ಪರಸ್ಯ ವಿಷ್ಣೋರೀಶಸ್ಯ ಮಾಯಿನಾಮಪಿ ಮೋಹಿನೀಂ ಮಾಯಾಂ ವೇದಿತುಮಿಚ್ಛಾಮಃ ಭಗವಂತೋ ಬ್ರುವಂತುನಃ. ನಾವು ಆ ಪರಮ ಪುರುಷನಾದಂಥ ಭಗವಂತನ ಮಾಯೆಯ ಬಗ್ಗೆ ಶ್ರವಣ ಮಾಡಬೇಕು ಅಂತ ಅಪೇಕ್ಷೆ ಪಟ್ಟಿದ್ದೀವಿ. ನೀವು ನಮಗೆ ಆ ಮಾಯೆಯನ್ನ ಕುರಿತಾಗಿ ಶ್ರವಣ ಮಾಡಿಸ್ಬೇಕು. ಅವನ ಮಾಯೆಯನ್ನ ಈ ಜಗತ್ತಿನಲ್ಲಿ ಯಾರೂ ಕೂಡ ಮೀರಿದವರಿಲ್ಲ. ಯಾಕೆ? ನಾನು ತೃಪ್ಯೆ ಜುಷನ್ ಯುಷ್ಮಧ್ವಚೋ ಹರಿಕಥಾಮೃತಂ ಸಂಸಾರ ತಾಪ ನಿಷ್ಟಪ್ತಃ ಮರ್ತ್ಯಸ್ತ ತಾಪ ಭೇಷಜಂ. ನಾನೊಬ್ಬ ಮರ್ತ್ಯ, ಆ ರಾಜ ಹೇಳಿದ್ದು. ಸಂಸಾರದ ತಾಪದಲ್ಲಿ ಶ್ರಾಂತನಾಗಿ ಬಿಟ್ಟಿದ್ದೇನೆ. ಇನ್ನ ಆ ತಾಪಕ್ಕೆ ಔಷಧ ಯಾವುದು ಅಂತಂದ್ರೆ ಭಗವಂತನ ನಾಮವನ್ನು ಕೇಳುವುದೇ ಒಂದು ದೊಡ್ಡ ಔಷಧ. ಆ ಔಷಧವನ್ನ ನೀವು ನಮಗೆ ತಂದು ಕೊಡುವವರು, ನಿಮ್ಮಂಥ ಜ್ಞಾನಿಗಳು. ಎಷ್ಟೇ ನಿಮ್ಮ ಮಾತನ್ನು ಕೇಳಿದ್ರು ನನಗೆ ತೃಪ್ತಿ ಆಗ್ತಿಲ್ಲ, ನೀವು ಅದನ್ನು ನನಗೆ ಶ್ರವಣ ಮಾಡಿಸಿರಿ.
ಪೂರ್ಣ ಪರ ಅಂತಿದೆಯಲ್ಲ, ಪರ ಅಂದ್ರೆ ಪೂರ್ಣ ಅಂತ ಅರ್ಥ. ಮಾಯಿನಾಂ ಜ್ಞಾನಿನಾಂ ಮೋಹಿನೀಂ ವೈಚಿತ್ರ್ಯ ಜನಕಾಂ. ಇದು ಸಾಧಾರಣವಾದ ಮಾಯೆಯಲ್ಲ, ದೊಡ್ಡ ದೊಡ್ಡ ಜ್ಞಾನಿಗಳಿಗೂ ಕೂಡ ಯಾವತ್ತೂ ಭ್ರಮಜನಕ ಅಂತ ವಿಶಿಷ್ಟವಾದಂತಹ ಮಾಯಾ ಇದು. ಆ ಮಾಯೆಯನ್ನ ಆ ಭಗವಂತನ ಇಚ್ಛಾಶಕ್ತಿಯನ್ನು ತಿಳ್ಕೋಬೇಕು ಅಂತ ಅಪೇಕ್ಷೆ ಪಡ್ತೇನೆ. ಮಾಯೆ ಅಂತ ತಿಳ್ಕೋತೀನಿ ಅಂತಂದ್ರೆ, ಮಾಯಾ ಅಂದ್ರೆ ಏನು? ಒಂದು ಭಗವಂತನ ಇಚ್ಛೆಯನ್ನು ತಿಳ್ಕೋಬೇಕು ಅಂತ ಅಪೇಕ್ಷೆ ಪಡ್ತೇನೆ, ಮತ್ತೊಂದು ಅವನ ಅಧೀನವಾದಂತಹ ಜಡ ಪ್ರಕೃತಿಯನ್ನು ಕೂಡ ನಾವು ತಿಳ್ಕೋಬೇಕು ಅಂತ ಅಪೇಕ್ಷೆ ಪಡ್ತೇನೆ. ಅವೆರಡನ್ನೂ ನೀವು ನನಗೆ ಹೇಳಬೇಕು. ಏಭಿರ್ಭೂತಾನಿ ಭೂತಾತ್ಮ ಮಹಾಭೂತೈರ್ ಮಹಾಭುಜ ಸಸಜ್ಜೋಚ್ಚಾವಚಾನ್ಯಾದು ಸ್ವಯಂ ಆತ್ಮ ಪ್ರಸಿದ್ಧಯೇ. ಅವರು ಅವನಿಗೆ ಅದನ್ನು ವರ್ಣಿಸಿ ತೊಡಗಿದರು. ನೀನು ಮಹಾಪರಾಕ್ರಮಿಯಾದಂಥ ಜ್ಞಾನನಿಷ್ಠನಾದಂಥ ರಾಜನಾಗಿದ್ದೆ, ನಿನಗೆ ನಾನು ಈ ಸಂಗತಿಗಳನ್ನು ವರ್ಣಿಸ್ತೇನೆ, ಇದನ್ನು ಕೇಳು. ಅವನು ಸೃಷ್ಟಿಯ ಆರಂಭದಲ್ಲಿ ಪಂಚಮಹಾಭೂತಗಳಿಂದ ಅನೇಕ ತರದ ಜೀವಿಗಳನ್ನು ಸೃಷ್ಟಿಸಿದ. ದೊಡ್ಡ ಶರೀರದ, ಸಣ್ಣ ಶರೀರದ, ಎಲ್ಲ ಥರದ ಜೀವಿಗಳನ್ನು ಕೂಡ ಅವನು ಸೃಷ್ಟಿಸಿದ. ಸೃಷ್ಟಿಸಿ ಅವುಗಳನ್ನ ಸಂಸಾರದಲ್ಲಿ ತೊಡಗಿಸಿದ್ದಾನೆ. ಏವಂ ಸೃಷ್ಟ್ವಾಸಭೂತಾನಿ ಸ್ಥವಿಷ್ಠೈ ಪಂಚಭಾತುಭಿ ಏಕಥಾ ದಶಧಾತ್ಮಾನಂ ವಿಭಜನ್ ಜುಷತೆ ಗುಣಾನ್. ಆ ಶರೀರಗಳಲ್ಲಿ ಜೀವನನ್ನು ಪ್ರವೇಶ ಮಾಡಿಸಿದ್ದಾನೆ ಮತ್ತು ತಾನೂ ಕೂಡ ಅಲ್ಲಿ ಒಳಗೆ ಪ್ರವೇಶ ಮಾಡಿದ್ದಾನೆ. ಆ ಶರೀರ ಜಡವಾದ ಶರೀರ, ಅದು ಅದರಿಂದ ಒಂದೇನಾದ್ರೂ ಕೆಲಸ ಆಗ್ಬೇಕಲ್ಲ, ತಾನೂ ಕೂಡ ಒಳಗೆ ನಿಂತ್ಕೊಂಡು ಅವುಗಳ ಮೂಲಕ ಕೆಲಸಗಳನ್ನು ಮಾಡಿಸ್ತಾನೆ. ಏಕಧಾ ದಶಧಾತ್ಮಾನಂ ಅಂತದೆ, 11 ರೂಪಗಳಿಂದ ಇರ್ತಾನೆ ಮತ್ತು ಎಷ್ಟೆಷ್ಟೋ ರೂಪಗಳಿಂದ ಇರ್ತಾನೆ. 11 ರೂಪಗಳಿಂದ ಯಾಕಿದ್ದಾನೆ ಅಂತಂದ್ರೆ, ಮನಸ್ಸಿಗೆ ನಿಯಾಮಕವಾದ ರೂಪ, 5 ಕರ್ಮೇಂದ್ರಿಯಕ್ಕೆ ನಿಯಾಮಕವಾದ ರೂಪ, 5 ಜ್ಞಾನೇಂದ್ರಿಯಗಳಿಗೆ ನಿಯಾಮಕವಾದಂತಹ ರೂಪಗಳು. ಹೀಗೆ 11 ರೂಪದಿಂದ ಅಲ್ಲಿ ಇದ್ದು ಆಯಾ ಇಂದ್ರಿಯಗಳಿಂದ ಆಯಾ ಕಾರ್ಯಗಳನ್ನು ಮಾಡಿಸಿ, ಆಯಾ ಇಂದ್ರಿಯಗಳಿಂದ ಕಾರ್ಯ ಮಾಡಿಸಿದ್ದಲ್ಲದೆ ಅದರಿಂದ ಏನು ಜ್ಞಾನ ಬರಬೇಕು, ಏನು ಸುಖಾದಿಗಳು ಬರಬೇಕು, ಆ ಸುಖಾದಿಗಳನ್ನ, ಆ ಸುಖದ ಸಾರವನ್ನ ತಾನು ಭೋಗ ಮಾಡ್ತಾನೆ. ಜುಷತೆ ಗುಣಾನ್ ಶುಭಂ ಪಿಬತ್ಯಸೌ ವಿಷ್ಣು ನಾಶುಭಂ ಸಹಿಷ್ಣುವೆ ಅಂತ ಭಾಗವತ ತಾತ್ಪರ್ಯದಲ್ಲೇ ಈ ಕಡೆ 2ನೇ ಸ್ಕಂದದಲ್ಲೋ ಎಲ್ಲೋ ವರ್ಣನೆ ಮಾಡ್ತಾರೆ. ಅವನು ಯಾವತ್ತೂ ಶುಭವನ್ನು ಸ್ವೀಕಾರ ಮಾಡ್ತಾನೆ ಹೊರತು ಅಶುಭವನ್ನು ಯಾವತ್ತೂ ಸ್ವೀಕಾರ ಮಾಡೋದಿಲ್ಲ. ಗುಣೇರ್ ಗುಣಾಂಸ ಭುಂಜಾನ ಆತ್ಮ ಪ್ರದ್ಯೋತತೆ ಪ್ರಭು ಮನ್ಯಮಾನ ಇದಂ ಸೃಷ್ಟಂ ಆತ್ಮಾನಮಿಹ ಸಜ್ಜತೆ. ಮುಂದವನು ಏನ್ ಮಾಡ್ತಾನೆ, ವಿಷಯಗಳ ಸಾರವನ್ನು ಮಾತ್ರ ತಾನು ಸ್ವೀಕಾರ ಮಾಡ್ತಾನೆ ಅಂತ ಬಂತು. ಭುಂಜಾನ ತಾನು ಅದನ್ನು ಸ್ವೀಕಾರ ಮಾಡಿ ಈ ಪರಮಾತ್ಮ ಜೀವನನ್ನು ಮುನ್ನಡೆಸ್ತಾ ಇರ್ತಾನೆ. ಆದ್ರೆ ಆ ಜೀವನನ್ನ, ಆ ಪರಮಾತ್ಮನನ್ನ ನಮ್ಮಂತೆ ಒಬ್ಬ ಸಾಮಾನ್ಯವಾದ ಜೀವ ಇವನಿಗೇನು ಶಕ್ತಿ ಇಲ್ಲ ಅಂತ ಯಾರಾದರೂ ಭ್ರಮಿಸಿದರೆ ಅದು ಆ ಭ್ರಮಿಸಿದವರ ಮೂರ್ಖತನವಷ್ಟೇ. ಅದು ನಮಗೆ ಜೀವರಿಗೆ ಅನೇಕ ತರದ ಶರೀರಗಳನ್ನು ಈ ಪರಮಾತ್ಮ ಕೊಟ್ಟಿದ್ದಾನಲ್ಲ, ಅದು ಹೇಗೆ ಅಂತಂದ್ರೆ, ಕರ್ಮಾಣಿ ಕರ್ಮಭಿ ಕುರ್ವನ್ ಸನಿಮಿತ್ತಾನಿ ದೇಹ ಬರುತ್ತೆ. ಅನೇಕ ತರದ ದೇಹಗಳನ್ನು ನಮಗೆ ಕೊಡ್ತಿರ್ತಾನೆ. ಇದೆಲ್ಲ ಹೇಗೆ ಕೊಡ್ತಾನೆ ಅಂದ್ರೆ ಸನಿಮಿತ್ತಾನೆ, ಅನೇಕ ತರದ ನಿಮಿತ್ತಗಳಿವೆ ಇದಕ್ಕೆಲ್ಲ. ಅನೇಕ ತರದ ಪ್ರಾರಬ್ಧ ಕರ್ಮಗಳ ಒಂದು ಹಿನ್ನೆಲೆ ಇದೆ. ಆ ಪ್ರಾರಬ್ಧ ಕರ್ಮಗಳ ಹಿನ್ನೆಲೆ ಇರೋದ್ರಿಂದನೇ ಅನೇಕ ತರದ ಜನ್ಮಗಳಲ್ಲಿ, ಅನೇಕ ತರದ ಯೋನಿಗಳಲ್ಲಿ ನಾವು ಸಂಚಾರ ಮಾಡ್ತಾ ಇದ್ದೀವಿ. ತತ್ತತ್ಕರ್ಮ ಗೃಹನ್ ಭ್ರಮತೀಹ ಸುಖೇತರಂ. ಇವನಿಗೆ, ಈ ಜೀವನಿಗೆ ಈ ಸಂಸಾರದಲ್ಲಿ ಸುಖಕ್ಕಿಂತ ಭಿನ್ನವಾದ ದುಃಖವೇ ಹೆಚ್ಚು. ಆದರೂ ಸುಖವನ್ನು ದುಃಖವನ್ನು ಎರಡನ್ನೂ ಅನುಭವಿಸ್ತಾ ಅವನು ಮುಂದುವರಿತಾನೆ. ಇತ್ತಂ ಕರ್ಮಗತಿ ಗಚ್ಚನ್ ಬಹೋ ಭದ್ರಾವಹ ಪುಮಾನ್ ಆಭೂತ ಸಂಪ್ಲವ ಸರ್ಗ ಪ್ರಳಯವು ಅಶ್ನುತೆ ಅವಶಃ. ಈ ಸಂದರ್ಭದಲ್ಲಿ ಅವನೇನಾದ್ರೂ ಅಭೇದವನ್ನು ತಿಳ್ಕೊಂಡ್ರೆ,
ಪರಮಾತ್ಮನಿಗೂ ಜೀವಾತ್ಮನಿಗೂ ಅಭೇದವನ್ನು ಯಾರಾದರೂ ತಿಳ್ಕೊಂಡ್ರೆ ಅವನು ಆ ಬ್ರಹ್ಮನ ಪ್ರಳಯ ಕಾಲದಲ್ಲಿ ದುರ್ಗತಿಯನ್ನು ಪಡ್ಕೋತಾನೆ. ಆ ಯಾವತ್ತೂ ಪರಮಾತ್ಮನಿಗೂ ತನಗೂ ಅಭೇದವನ್ನ ಕಾಣಬಾರದು. ಇದಕ್ಕೆ ಕೂಡ ಭಾಗವತ ತಾತ್ಪರ್ಯದ ಕೆಲವು ಶ್ಲೋಕಗಳಿವೆ. ಭಗವಂತ ಏನನ್ನು ಸ್ವೀಕಾರ ಮಾಡ್ತಾನೆ, ಏನನ್ನು ಸ್ವೀಕಾರ ಮಾಡೋದಿಲ್ಲ. ಏವಂ ಗುಣಾನ್ ಸಭುಂಜಾನೋ ಭಗವಾನ್ ಸಂಸೃಷ್ಟಂ ಮನ್ಯಮಾನೋ ಜೀವೈಹ ಸಜ್ಜತೆ ಶರೀರೇ ದೋಷಹಾನೇನ ಗುಣಭೋಕ್ತಾರಮೀಶ್ವರಂ ಶರೀರಸ್ಥತೆಯ ಜೀವಂ ಮನ್ಯಮಾನಃ ಪತತ್ಯಧಃ. ಶರೀರದಲ್ಲಿ ನಿಯಾಮಕನಾಗಿದ್ದು ಆ ಶರೀರದಲ್ಲಿ ಏನಾದರೂ ದುಃಖ ದೋಷ ಇತ್ಯಾದಿಗಳಿದ್ರೆ ಅವುಗಳನ್ನೆಲ್ಲ ಪರಿತ್ಯಜಿಸಿ ಸುಖವನ್ನು ಮಾತ್ರ ಅವನು ಪಡ್ಕೋತಾನೆ. ನಿತ್ಯಾನಂದೈಕ ದೇಹೋಸೋ ವಿಷ್ಣು ತತ್ ಅಕರ್ತ ಅನಯೋಹೋ. ಇವನು ನಿತ್ಯ ಆನಂದ ಸ್ವರೂಪನಾದವನು. ಆದ್ರಿಂದ ಅವರಿಬ್ಬರಿಗೂ ಏಕತಾ ಎಲ್ಲಿಂದ ಬರ್ಲಿಕ್ಕೆ ಸಾಧ್ಯ? ಏಕತಾ ಅನಯೋಹ. ಯಾವತ್ತೂ ಅನಾದಿ ಕಾಲದಿಂದಲೂ ಅನಂತ ಕಾಲದವರೆಗೂ ಇವರಿಬ್ರು ಭಿನ್ನರೇ ಆಗಿರ್ತಾರೆ. ಇಂಥ ವಿಶಿಷ್ಟವಾದ ಸ್ವಭಾವ ಇದ್ದವರಾದ್ರಿಂದ ಅವರಿಗೆ ಯಾವುದೇ ಥರದ ಹೋಲಿಕೆಯೂ ಇಲ್ಲ, ಅಭೇದವೂ ಇಲ್ಲ. ಆಭೂತ ಸಂಪ್ಲವಾಜ್ಯನ್ನ ಜೀವೇಶತ್ವಂ ವಿಜಾನತಃ ತತಃ ಪತತ್ಯಧೋ ಯಸ್ಮಾತ್ ಉತ್ಥಾನಂ ನೈವತ್ತು ಕ್ವಚಿತ. ಪರಮಾತ್ಮನನ್ನ ತಪ್ಪಾಗಿ ತಿಳಿಯುವಂಥವನಿಗೆ ಯಾವುದೇ ಸದ್ಗತಿ ಇಲ್ಲ, ಅವನು ದುರ್ಗತಿಗೆ ಹೋಗ್ತಾನೆ ಅಂತ ಶಾಸ್ತ್ರ ಅಲ್ಲಿ ಎಚ್ಚರಿಸಿದೆ. ಮುಂದೆ ಈ ಪ್ರಳಯ ಸಂದರ್ಭದಲ್ಲಿ ಕಾಲನಾಮಕನಾದಂತಹ ಪರಮಾತ್ಮ ಅನಾದಿ ನಿಧನ ಕಾಲ ಹಿ ಅವ್ಯಕ್ತಾಯ ವಿಕರ್ಷತೆ. ಕಾಲನಾಮಕನಾದ ಪರಮಾತ್ಮ ಪ್ರಳಯ ಕಾಲದಲ್ಲಿ ಈ ಪ್ರಪಂಚವೆಲ್ಲವನ್ನು ಈಗ ವ್ಯಕ್ತವಾಗಿದ್ದನ್ನ ಆ ಕಾಲದಲ್ಲಿ ಅವ್ಯಕ್ತ ಮಾಡಿಬಿಡ್ತಾನೆ. ಹೇಗೆ ಮೂಲ ಸ್ವರೂಪದಲ್ಲಿತ್ತೋ ಅಲ್ಲಿಗೆ ತಗೊಂಡು ಹೋಗಿಬಿಡ್ತಾನೆ. ಅದನ್ನೆಲ್ಲ ಸೃಷ್ಟಿ ಮಾಡಿದ್ದು ಅವನೇ ಮಾಡಿದ್ದ, ಪ್ರಳಯವನ್ನು ಕೂಡ ಅವನೇ ಮಾಡ್ತಾನೆ. ಅವನನ್ನ ಕಾಲ ಶಬ್ದದಿಂದ ಹೇಳಿದ್ದಾರೆ. ಯಾಕೆ ಕಾಲ ಶಬ್ದದಿಂದ ಹೇಳಿದ್ದಾರೆ ಅಂತಂದ್ರೆ ಕಾಲಾಖ್ಯ ಕಾಲನಾದ್ ವಿಷ್ಣು ವ್ಯಕ್ತಂ ಅವ್ಯಕ್ತತಾಂ ನಯನ್. ಪಂಚಭೂತಾತ್ಮಕವಾದ ಈ ಬ್ರಹ್ಮಾಂಡ ಇದೆಯಲ್ಲ, ಇದೀಗ ವ್ಯಕ್ತವಾಗಿದೆ. ವ್ಯಕ್ತವಾಗಿದ್ದನ್ನು ಅವ್ಯಕ್ತ ಮಾಡ್ತಾನೆ. ಅವರು ಒಂದು ಮಣ್ಣಿನಿಂದ ಗಡಿಗೆ ಹುಟ್ಟಿತ್ತು. ಆ ಗಡಿಗೆ ಹುಟ್ಟಿ ಕೆಲವು ಕಾಲ ತನ್ನ ಕಾರ್ಯ ಮಾಡ್ತಾ ಇತ್ತು. ಆ ಗಡಿಗೆ ನಾಶದ ಸಮಯ ಬಂದಾಗ ಅದು ಮತ್ತೆ ಹೋಗಿ ಹೇಗೆ ಮಣ್ಣಿನಲ್ಲಿ ಸೇರಿಬಿಡ್ತದ, ಹಾಗೆ ಇವನು ಕೂಡ ಆ ಜಗತ್ತನ್ನ ತನ್ನ ಆ ಪ್ರಕೃತಿಯಲ್ಲಿ ಸೇರಿಸಿ ಬಿಡ್ತಾನೆ. ಅದಕ್ಕಾಗಿ ಅವನನ್ನ ಕಾಲ ಅಂತ ಕರೀತಾರೆ. ಕಾಲಾಖ್ಯ ಕಾಲನಾದ್ ವಿಷ್ಣು ಅಂದ್ರೆ ಅದನ್ನ ತನ್ನ ಕಡೆ ಎಳ್ಕೊಳ್ಳೋದ್ರಿಂದ, ಪ್ರಕೃತಿಯ ಕಡೆ ಎಳ್ಕೊಳ್ಳೋದ್ರಿಂದ ಅಂತ ಅದರ ತಾತ್ಪರ್ಯ. ಕೆಲವು ಕಡೆ ಕಾಲಾಖ್ಯ ಕಲನಾದ್ ವಿಷ್ಣು ಅಂತಿದೆ. ಕಾಲನ ಅಂತ ಅನ್ನೋದಕ್ಕಿಂತ ಕಲನ, ಸಂಕಲನ, ವ್ಯವಕಲನ ಅಂತ ನಾವು ಹೇಳ್ತಿರ್ತೇವೆ. ಸಂಕಲನ ಅಂದ್ರೆ ಕೂಡಿಸೋದು, ವ್ಯವಕಲನ ಅಂದ್ರೆ ಕಳೆಯೋದು. ಆದ್ರಿಂದ ಕಾಲನಾಥ್ ಅನ್ನೋದಕ್ಕಿಂತ ಕಲನಾಥ್ ಅನ್ನೋದೇ ಹೆಚ್ಚು ಸೂಕ್ತವಾದಂತಹ ಪಾಠ ಅಂತ ಕಾಣಿಸ್ತದೆ. ಆಯ್ತು, ಮುಂದೆ ಏನ್ ಮಾಡ್ತಾನೆ ಪರಮಾತ್ಮ ಅಂತಂದ್ರೆ, ಈ ಪ್ರಳಯ ಕಾಲ ಬರುವಾಗ ಹೇಗಾಗ್ತದೆ ಎಲ್ಲ ಕಡೆ ಸ್ಥಿತಿ ಅಂತಂದ್ರೆ, ಶತವರ್ಷಂ ಅನಾವೃಷ್ಟಿ, 100 ವರ್ಷ ಕಾಲ ಭಯಂಕರವಾದ ಒಂದು ಅನಾವೃಷ್ಟಿ, ಎಲ್ಲಿಯೂ ಮಳೆನೇ ಇರೋದಿಲ್ಲ. ಮತ್ತೆ ಸೂರ್ಯನ ತಾಪ ಹೆಚ್ಚಾಗ್ತದೆ, ಅದು 3 ಲೋಕಗಳನ್ನು ಕೂಡ ಸುಟ್ಟು ಹಾಕಿಬಿಡ್ತದೆ. ಪಾತಾಳ ತಲಮಾರಭ್ಯ ಸಂಕರ್ಷಣ ಮುಖಾನಲಹ. ಸಂಕರ್ಷಣ ಅಂತಂದ್ರೆ ಪರಮಾತ್ಮದ ಒಂದು ರೂಪ. ಅವನ ಮುಖದಿಂದ ಹೊರಡುವಂತಹ ಪ್ರಳಯಾಗ್ನಿ ಪಾತಾಳವನ್ನು ಆರಂಭಿಸಿ ಎಲ್ಲ ಲೋಕಗಳನ್ನು ಕೂಡ ಸುಟ್ಟು ಹಾಕಿಬಿಡ್ತದೆ. ಮತ್ತೆ ಎಲ್ಲ ಕಡೆ ವ್ಯಾಪಿಸಿ ಬಿಡ್ತದೆ. ಸಂವರ್ತಕೋ ಮೇಘಗಣ, 100 ವರ್ಷ ಆದ ಬಳಿಕ ಮತ್ತೊಂದು 100 ವರ್ಷ ಕಾಲ ಸಂವರ್ತಕ ಅಂತ ಪ್ರಳಯ ಕಾಲದ ಮೋಡಗಳು. ಅದು ಎಂಥ ಭಯಂಕರವಾದ ಮಳೆ ಸುರಿಸ್ತವೆ ಅಂತಂದ್ರೆ, ಆನೆಯ ಸೊಂಡಿಲ ಗಾತ್ರದ ಧಾರೆಗಳು ಅಂತ ಪ್ರಬಲವಾದಂತಹ ಮಳೆ ಆವಾಗ ಮತ್ತೊಮ್ಮೆ ಬರುವುದಿದೆ. ಬ್ರಹ್ಮಾಂಡವನ್ನೆಲ್ಲವೂ ಕೂಡ ನೀರಿನಲ್ಲಿ ಮುಳುಗಿ ಹೋಗಿಬಿಡ್ತದೆ. ಆಗ ಈ ಬ್ರಹ್ಮಾಂಡದ ಒಳಗಿರುವಂತಹ ಪುರುಷನಾಮಕನಾದ ಪರಮಾತ್ಮ ಇದ್ದಾನಲ್ಲ, ತಥೋ ವಿರಾಜ ಮುತ್ಸೃಜ್ಯ ವೈರಾಜ ಪುರುಷೋ ನೃಪ ಅವ್ಯಕ್ತಂ ವಿಶತೆ ಸೂಕ್ಷ್ಮಂ ನಿರಿಂಧನ ಇವಾನಡಃ. ಪರಮಾತ್ಮನ ಒಳಗೆ ಈ ಪುರುಷನಾಮಕನಾದ ಪರಮಾತ್ಮ,
ನಾರಾಯಣ ಶಬ್ದವಾಚ್ಯನಾದ ಪರಮಾತ್ಮ ಇದ್ದಾನೆ, ಮೂರು ರೂಪದ ಪರಮಾತ್ಮ. ಅವನೊಳಗೆ ಈ ಪುರುಷ ನಾಮಕನಾದ ಪರಮಾತ್ಮ ಒಳಗೆ ಹೋಗಿಬಿಡ್ತಾನೆ. ಪುರುಷ ಅಂತ ವಿಷ್ಣುವಿಗೆ ಮೂಲ ರೂಪ ಇದೆ. ಒಂದು ಮಹತ್ ತತ್ವವನ್ನು ಸೃಷ್ಟಿ ಮಾಡಿದ್ದು, ಒಂದು ಬ್ರಹ್ಮಾಂಡದ ಒಳಗಿರುವಂಥದ್ದು, ಇನ್ನೊಂದು ಈ ನಮ್ಮ ಒಳಗಿರುವಂಥದ್ದು ಅಂತ ಬಂದಿತ್ತು. ಈ ಪುರುಷ ರೂಪ ಇದೇ ಇದ್ದಿರಬೇಕು. ಆ ಪುರುಷ ರೂಪ ನಾರಾಯಣನ ಒಳಗೆ ಹೋಗಿ ಸೇರ್ಕೊಂಡು ಬಿಡ್ತದೆ. ಅದಕ್ಕೇನು ಹೋಲಿಕೆ ಅಂತಂದ್ರೆ, ಈ ಒಂದು ಕಟ್ಟಿಗೆಯನ್ನ ಎಲ್ಲಾದ್ರೂ ನಾವು ಉರಿಸ್ತಾ ಇರ್ತೀವಿ, ಒಂದು ನಿರ್ದಿಷ್ಟ ಪ್ರಮಾಣದ ಕಟ್ಟಿಗೆ ಇರ್ತದೆ. ಆ ಉರುವಲೆಲ್ಲ ಖಾಲಿ ಆದ್ಮೇಲೆ ಬೆಂಕಿ ಏನ್ ಮಾಡ್ಬೇಕು? ಬೆಂಕಿ ಆರಿ ಹೋಗ್ತದೆ. ಬೆಂಕಿ ಆರಿ ಹೋಗ್ತದೆ ಅಂದ್ರೆ ನಷ್ಟವಾಗ್ತದ? ಇಲ್ಲ. ಮತ್ತೊಂದು ಕಡೆ ಬೆಂಕಿ ಎಲ್ಲೋ ಕಡೆ ಇದ್ದೇ ಇರ್ತದೆ, ಅವ್ಯಕ್ತವಾದ ಒಂದು ಪ್ರಧಾನವಾದ ಅಗ್ನಿಯಲ್ಲಿ ಇರ್ತದೆ. ನೀವು ಮತ್ತೆ ಬೆಂಕಿ ಕಡ್ಡಿಯನ್ನು ಕೊರೆದಾಗ ಅದು ಕಾಣಿಸ್ಕೋತದೆ. ಹೀಗೆ ಪರಮಾತ್ಮ ಅದೃಶ್ಯನಾಗಿ ಬಿಡ್ತಾನೆ ಅಂತ ಅವನನ್ನು ವರ್ಣಿಸ್ತಾರೆ. ಪ್ರಳಯವನ್ನ ಮತ್ತು ಸೃಷ್ಟಿಯನ್ನ ಹೀಗೆ ಸಂಕ್ಷಿಪ್ತವಾಗಿ ವಿಸ್ತೃತವಾಗಿ, ಒಮ್ಮೆ ಸಂಕ್ಷಿಪ್ತವಾಗಿ ಒಮ್ಮೆ ವಿಸ್ತೃತವಾಗಿ ಹೀಗೆ ನಾನಾ ಥರ ವರ್ಣಿಸ್ತಿದ್ದಾರಲ್ಲ, ಇದೆಲ್ಲ ಯಾಕೆ ಹೀಗೆ ಅಂತಂದ್ರೆ, ಸಂಕ್ಷೇಪ ವಿಸ್ತಾರಾಭ್ಯಾಮ್ ಹಿ ಕಥೆಯಂತಿ ಮನೀಷಿಣಃ. ಒಮ್ಮೆ ಬಹಳ ವಿಷಯಗಳನ್ನು ಹೇಳಿಬಿಟ್ರೆ ಕೇಳುವವರಿಗೆ ಗೊಂದಲಕ್ಕೆ ಕಾರಣ ಆಗ್ತದೆ. ಮೊದಲು ಒಂದ್ಸರಿ ಇಂಡೆಕ್ಸ್ ಹೇಳ್ದಂತೆ ಹೇಳಬೇಕು, ಅದಾದ್ಮೇಲೆ ಅದನ್ನು ವಿಸ್ತೃತವಾಗಿ ಹೇಳಬೇಕು. ಕೆಲವು ಬಾರಿ ಮೊದಲು ವಿಸ್ತೃತವಾಗಿ ಹೇಳಿ ಬಹಳ ಹೇಳ್ಬಿಟ್ರಿ, ಇದೊಂದು ಸಾರಾಂಶ ಹೇಳಿರಿ ಅಂತ ಯಾರು ಕೇಳಿದ್ರೆ ಅದನ್ನು ಮತ್ತೆ ಸಂಕ್ಷಿಪ್ತವಾಗಿ ಹೇಳಬೇಕು. ಬಹುವಾರ ಸ್ಮೃತಿಯಸ್ತಸ್ಯ ಫಲ ಬಾಹುಲ್ಯ ಕಾರಣಾತ್. ಅನೇಕ ಬಾರಿ ಸ್ಮರಣೆಗೆ ತಂದುಕೊಂಡ್ರೆ, ಒಮ್ಮೆ ವಿಸ್ತೃತವಾಗಿ ಒಮ್ಮೆ ಸಂಕ್ಷಿಪ್ತವಾಗಿ, ಒಮ್ಮೆ ಸಂಕ್ಷಿಪ್ತವಾಗಿ ಮತ್ತೆ ವಿಸ್ತೃತವಾಗಿ, ಹೀಗೆ ನಾನಾ ಬಾರಿ ಅದನ್ನು ಸ್ಮರಣೆಗೆ ತಂದುಕೊಂಡ್ರೆ ಅದು ದೊಡ್ಡ ಫಲಕ್ಕೆ ಕಾರಣ ಅಂತ ಅದರ ವರ್ಣನೆ ಇದೆ. ಅದಕ್ಕಾಗಿ ಹೀಗೆ ಭಾಗವತ ಮೊದಲಾದ ಗ್ರಂಥಗಳು ಆ ಪ್ರಳಯವನ್ನು ವರ್ಣಿಸ್ತವೆ.